ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಮಾನ್ಸೂನ್ ಜರ್ನಿ ಮಾತ್ರ ಸ್ವರ್ಗ ನೋಡ್ರಿ. ಸೊ ಫಸ್ಟ್ ಕ್ಲಾಸ್ AC ಒಳಗೆ ಎಂಟ್ರ್ ಅದೇವು ನೋಡ್ರಿ. ಇಲ್ಲೇ ಇದೆ ನೋಡ್ರಿ ನಂದು ಕೂಪ. ಸೊ ಪ್ಯಾರಲಿಗೆ ಬರಾಕತ್ ನೋಡ್ರಿ. ಇಲ್ಲೇ ತಿರುವನಂತಪುರಮಿಂದ ಕೋರ್ಬಾಗ್ ಹೋಗುವಂಥ ಸೂಪರ್ ಫಾಸ್ಟ್. ಸಲಾಡ್ ಮತ್ತು ಓವರ್ಟೇಕಿಂಗ್ ತಮಿಳ್ನಾಡು ಸೂಪರ್ ಫಾಸ್ಟ್. ಅಟ್ಯಾಚ್ ಆಗತ್ತೆ ನಮ್ಗೆ. ಪ್ರಕೃತಿ ಮಾತೆ ಎಷ್ಟು ಸುಂದರವಾದ ಅಂತ ನೋಡ್ರಿ. ಒಳಗೆ ಕುಂತು ನಂಗೆ ಕುಡಿಯಾಕ ಮನಸ್ಸಾಗಿಲ್ರಿ. ಸಂಜೇಶ್ಪುರ ಸುಬ್ರಹ್ಮಣ್ಯ ಅಂತ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಮಾನ್ಸೂನ್ 2K26 ಪಾರ್ಟ್ 5ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ. ಮಾನ್ಸೂನ್ ಸೀರೀಸ್ ಮಾಡತ್ತೇವೆ. ಸೊ ಎಲ್ಲ ಫೇವ್ರೇಟ್ ಟ್ರೈನ್ಸ್ ಮಾಡತ್ತೇವೆ, ಫೇವ್ರೇಟ್ ರೂಟ್ಸ್ ಮಾಡತ್ತೇವೆ. ಸೊ ನಿಮ್ಮದು ಫೇವ್ರೇಟ್, ನಂದು ಫೇವ್ರೇಟ್, ಎಲ್ಲರದು ಫೇವ್ರೇಟ್ ಇರ್ತಿದೆ ಒಂದಾನೊಂದು ಕಾಲದಾಗ. ಯಾಕಂದ್ರೆ ಒಂದಾನೊಂದು ಕಾಲದಾಗಲ್ಲ, ಎಲ್ಲರದು ಫೇವ್ರೇಟ್ ಇರುತ್ತೆ. ಯಾಕಂತಂದ್ರೆ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೇಕಂತ ಎಷ್ಟೋ ಜನದ ಕನಸು ಇರುತ್ತೆ. ಹೌದ್ರಿ, ನೀವೇನಾರ ರೊಕ್ಕಿದ್ದವ್ರದಾರ ಅಂದ್ರೆ ನಿಮಗೆಲ್ಲ ಅದು ಮಾತಲ್ಲ ರಾಜಧಾನಿ ಒಳಗೆ ಟ್ರಾವೆಲ್ ಮಾಡೋದು. ಆ್ಯಸ್ ಅ ನನ್ನ ಹಿಡ್ಕೊಂಡು ಹೇಳ್ತಾನೆ ನೋಡ್ರಿ, ನನಗೆ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡೋಕೆ ಎಲ್ಲ ಒಂದು ಕನಸಿತ್ತು. ಸೊ ಈ ನನ್ನ ಕನಸಿನ ಜೊತೆಗೆ ಆನಂದ ಏನು ಹೇಳ್ರಿ, ಮಳೆ ಸಿಕ್ಬಿಟ್ರೆ ಏನು ಮಸ್ತ್ ಇರೋದ್ರಿ. ಅದಕ್ಕೆ ಸೊ ಈ ಮಾನ್ಸೂನ್ದೊಳಗೆ ನನ್ನ ಕನಸಿನ ಜೊತೆ ನಾನು ಟ್ರಾವೆಲ್ ಮಾಡ್ಬೇಕಂತೇಳಿ ನಮ್ಮ ರಾಜಧಾನಿ ಒಳಗೆ ಟ್ರಾವೆಲ್ ಮಾಡತ್ತೇನೆ ರೀ. ಮೇನ್ ಇಂಟೆನ್ಷನು ಐತಿ, ನಮ್ಮ ಬೆಂಗಳೂರೊಳಗೆ ವಿವಿಧ ಥರದ ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ ಅದಾವೆ ರೀ. ಯಶವಂತಪುರ, ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ಬೆಂಗಳೂರು, KR ಪುರಮ ಮತ್ತು ಮೆಜೆಸ್ಟಿಕ್ ಇದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು. ಸೊ ನಮ್ಮ ಟ್ರೈನ್ ಇವತ್ತು ಐತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ. ಸ್ಟೇಷನ್ ಅಂಡರ್ ಡೆವಲಪ್ಮೆಂಟ್ ಹೋಗ್ತಾರ ಅಂತ ಹೇಳತ್ತಾರ. ಬಟ್ ನೋಡ್ರಿ, ಇಲ್ಲಿ ಸ್ಟೇಷನ್ ಒಳಗೆ ನಿಮ್ಗೆ ಸಲೂನ್ ನೋಡೋಕೆ ಸಿಗುತ್ತೆ. ನೀವೇನಾರ ಲಾಸ್ಟ್ ಮೂಮೆಂಟಿಗೆ ಟ್ರೈನ್ ತಪ್ಪತ್ತೆ, ನಿಮ್ದು ರೂಟೀನ್ ಏನಾರು ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಸಲೂನು ನೋಡೋಕೆ ಸಿಗುತ್ತೆ. ಫಸ್ಟ್ ಪ್ಲಾಟ್ಫಾರ್ಮ್ ಆದ್ಮೇಲೆ ಇಲ್ಲಿ ನಿಮ್ಗೆ ಡಾರ್ಮೆಟ್ರಿ ಮತ್ತು ರಿಟೈರಿಂಗ್ ರೂಮ್ ನೋಡೋಕೆ ಸಿಗ್ತಾವ. ಸೊ ಎಲ್ಲಿ ಅಂತಂದ್ರೆ ಇಲ್ಲೊಂದು ಅದೊಂದು ಮೈಸೂರು ಸ್ಯಾಂಡಲ್ ಸೋಪದ್ದು ಶೋರೂಮ್. ವಾ, ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಹೋಗ್ತದಂತ ಹೇಳತ್ತಾರ. ಬಟ್ ಎಲ್ಲ ಸುವಿಧಾನೂ ಕೂಡ ಅದಾರ, ದೊಡ್ಡ ದೊಡ್ಡ ಲಕ್ಸರಿ ಬ್ರ್ಯಾಂಡ್ಸ್ನೆಲ್ಲ. ಓಹ್, ಒಂದನೇ ಪ್ಲಾಟ್ಫಾರ್ಮ್ಗೆ ಎಂಟ್ರ್ ಆಗ್ಬಿಡ್ಕೊಂಡು ನಮ್ಮ ಟ್ರೈನ್ ಇಲ್ಲಿ ನಿಂತದ್ದು ನೋಡ್ರಿ, ರಾಜಧಾನಿ ಎಕ್ಸ್ಪ್ರೆಸ್. ನಾನು ಯಾವಾಗಿಂದ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡತ್ತನಲ್ಲ, ಅವಾಗಿಂದ ಇದು 8ನೇ ಪ್ಲಾಟ್ಫಾರ್ಮ್ನಿಂದ ಬಿಡ್ತಿತ್ತು ರೀ. ಇದು ಬಿಟ್ಟು ಯಶವಂತಪುರ ರೂಟ್ ಹಿಡ್ಕೊಂಡು ಯಲಹಂಕ ಹೋಗ್ತಿತ್ತು. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ದೆ ನಾನು. ಬಟ್ ರೀಸೆಂಟಾಗಿ ಇದನ್ನು ರೂಟ ಚೇಂಜ್ ಮಾಡ್ರಿ. ಯಲಹಂಕಕ್ಕೆ ಹೋಗೋ 2 ರೂಟ್ ಅದಾವೆ. ಒಂದು ವಯಾ ಕೆಂಟೋನ್ಮೆಂಟ್, ಬೈಯಪ್ಪನಹಳ್ಳಿ, ಚನ್ನಸಂದ್ರ ಹಂಗೋಗಿ ಯಲಹಂಕ ಹೋಗುತ್ತೆ. ಒಂದು ಯಶವಂತಪುರ ಹೋಗುತ್ತೆ. ಸೊ ಇದನ್ನು ಎದ್ರದ್ದು ಕಾರಣಾಂತರಗಳಿಂದ ರೂಟ ಚೇಂಜ್ ಮಾಡ್ರೆ ಮೇ ಬಿ ನಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಗಾಡಿನ ರೀರೂಟ್ ಮಾಡಿರೋದ ವಂದೇ ಭಾರತ್ ಸ್ಲೀಪರ್ನ ಆ ರೂಟಿಂದ ಓಡಿಸ್ಬೇಕಂತೇಳಿ ಸೇಮ್ ಟೈಮಿಂಗ್ ಮೇಲೆ. ಸೊ ವೇಟ್ ಮಾಡೋದಂತ ಬರುತ್ತೆ. ಅದು ನಾನು ಟಿಕೆಟ್ ಮಾಡಿದ್ದೆ ಫಸ್ಟ್ ಕ್ಲಾಸ್ AC ಒಳಗೆ. ಬಟ್ ಲಾಸ್ಟ್ ಮೂಮೆಂಟಿಗೆ ಅದು ವೇಟಿಂಗ್ ಉಳಿದು ಬಿಡ್ತೀರಿ, 2 ವೇಟಿಂಗ್. ಅದಕ್ಕೆ 3 AC ಒಳಗೆ ಕರೆಂಟ್ ಬಂದಿತ್ತು, ಲಿಟ್ರಲಿ ಕರೆಂಟ್ ಬಂದಿತ್ತು. ಸೊ ಅದನ್ನು ಬುಕ್ ಮಾಡ್ಕೊಂಡು ನೋಡೋಣಂತ TT ಸರಿಗೆ ಮಾತಾಡ್ಕೊಂಡು ಫಸ್ಟ್ ACಗೆ ಅಪ್ಗ್ರೇಡ್ ತೊಗೊಳೋದ್ರು ನೋಡೋಣ. ಯಾಕಂದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಅಂದ್ರೆ ನನಗೆ ಪ್ರೀಮಿಯಮ್ ಕ್ಲಾಸ್ ಬೇಕು ರೀ. ಟ್ರಾವೆಲ್ ಮಾಡ್ತಾರಂದ್ರೆ 3 AC ಒಳಗೆ ನಿಮ್ಗೆ ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ ಏರಿಯಾ ಎಲ್ಲ ನೋಡೋಕೆ ಸಿಗುತ್ತೆ. ಸೊ ನಮ್ಮ ಬಾಜು ನಾನು ಪ್ಯಾಂಟ್ರಿ ಕಾರ್ ಐತಿ, ಒಳಗೆ ಎಂಟ್ರ್ ಆಗೋಣಂತ. ಸೊ ಇದೆ ನೋಡ್ರಿ 3 AC ಇದೆ. ಇಂಟೀರಿಯರ್ಸ್ ಇದೆ ನೋಡ್ರಿ. ನಂದು ಸೀಟ 26 ಮಿಡಲ್ ಬರ್ತ. ಸೊ ಮಿಡಲ್ ಬರ್ತ್ ಸಿಗೋದು ನಂಗೆ ಈಗ ವೇಟಿಂಗ್ ಕನ್ಫರ್ಮ್ ಆಗ್ಲಿದ್ದಕ್ಕೆ ಇದು ನನ್ನ ಪರಿಸ್ಥಿತಿ. 2 ವೇಟಿಂಗಿಗೆ ಬಂದು ನಿಂತ್ಕೊಂಡ್ಬಿಡ್ತೆ ಲಾಸ್ಟ್ ಮೂಮೆಂಟ್ ಒಳಗೆ. ಸೊ ಬೆಡ್ಡಿಂಗ್ಸ್ ಎಲ್ಲ ಮಸ್ತ್ ಪ್ರೊವೈಡ್ ಮಾಡ್ಯಾರ. ಈಗ ಡಿಪಾರ್ಚರಿಗೆ ವೇಟ್ ಮಾಡೋಣಂತ. ನಮಗೀಗ ವ್ಯಾಪ್ 7 ಲೀಡಿಂಗ್ ಐತ್ರಿ. ಯಾವುದೇ ಬೋಯ್ ಇದೆ ಅಂತೇಳಿ ನೋಡಲಿಲ್ಲ ನಾನು. ಲಾಸ್ಟ್ ಮೂಮೆಂಟಿಗೆ ಬಂದಿದ್ರೆ ಸಮುದ್ರ ಲೆಕ್ಕನೇ ಇಲ್ಲಿ ನೋಡ್ರಿ. ನಾನು ಇದೇ ಸ್ಟೇಷನ್ ಒಳಗೆ ಕುಂತು ಈ ಟ್ರೈನ್ ಎಷ್ಟು ಸದಾ ಸ್ಪಾಟ್ ಮಾಡೀನಿ ರೀಸೆಂಟ್ ಟೈಮ್ ಒಳಗೆ. ಸೊ ನಿಮ್ಗೆ ಯಾರಿಗಾರ ಮೀಟ್ ಆಗಿತ್ತಂತಂದ್ರೆ ಅಕಸ್ಮಾತಾಗಿ ನಾವು ಮೀಟ್ ಆಗ್ಬೋದಾ ಬೈಯಪ್ಪನಹಳ್ಳಿ ಒಳಗೆ. ಸೊ ಚಾನ್ಸಸ್ ಇಲ್ಲೇ ಜಾಸ್ತಿ ಇರುತ್ತೆ ನೋಡ್ರಿ. ಬಾಜು ಏನು ಲೈನ್ ನೋಡತ್ತಿರಲ್ಲ, ಇದು ಬಂದ್ಬಿಟ್ಟು ಜೋಲಾರ್ಪೇಟೆ ಕಾಟ್ಪಾಡಿ ಮೇಲೆ ಚೆನ್ನೈ ಇದು ಹೋಗುತ್ತೆ. ಸೊ ನಾವೀಗ ಚನ್ನಸಂದ್ರ ಲೈನ್ ತೊಗೊಂಡಿವಿ. ಹಿಸ್ಟೋರಿಕ್ ಮೂಮೆಂಟ್ಸ ರಾಜಧಾನಿ ಈ ರೂಟ್ ಒಳಗೆ ಹೋಗೋದ್ರಿ. ಅದಷ್ಟೇ ಅಲ್ಲದೆ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಸತ್ಯ ನಾನು ಟ್ರಾವೆಲ್ ಮಾಡತ್ತಾರ ಯಶವಂತಪುರದಿಂದ ಗೋರಖ್ಪುರ ಹೋಗುವಂಥ ಮಂಡ್ಯ ಎಕ್ಸ್ಪ್ರೆಸ್ ಒಳಗೆ ರೀ. ಹೌದ್ರಿ, 3 ಸೆಟ್ ಆಫ್ ಟ್ರೈನ್ ನೋಡ್ತಾವೆ. ಇದು ಮಂಡ್ಯ ಟ್ರೈನ್. ಸೊ ಅದನ್ನು ಮುಂದೆ 5 ಗಂಟೆಗೆ ಬಿಟ್ಟೈತಿ ಯಶವಂತಪುರದಿಂದ. ನಾವು ಅದನ್ನು ಓವರ್ಟೇಕ್ ಮಾಡ್ತೀವಿ. ಎಲ್ಲಿ ಮಾಡ್ತೇವೆ ಎಲ್ಲ ನೋಡೋಣಂತ. ಅವ್ರು ಅದ್ರದ್ದು ಫಸ್ಟ್ ಕ್ಲಾಸ್ AC ಒಳಗೆ ಟ್ರಾವೆಲ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ನಾವು
ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಂದ ನ್ಯೂ ಡೆಲ್ಲಿಗೆ ಹೋಗುವಂಥ ಕರ್ನಾಟಕ ಎಕ್ಸ್ಪ್ರೆಸ್, ಯಶವಂತಪುರ ಬೀದರ್ ಸಾಕಷ್ಟು ಟ್ರೈನ್ಗಳನ್ನ ಓವರ್ಟೇಕ್ ಮಾಡ್ತೀವಿ ರೀ. ರಾಜಧಾನಿ ಇರೋದ ರಾಜನ ಥರ ಮೆರ್ಯಾಕ್ರಿ. ಸೊ ಅದನ್ನೆಲ್ಲ ತೋರಿಸ್ತಾನೆ. ಅದಷ್ಟೇ ಅಲ್ಲದೆ ಈ ಟ್ರೈನ್ ಒಳಗಿರುವಂಥ ನಿಮ್ಮದು ಪ್ಯಾಂಟ್ರಿ ಸರ್ವಿಸಸ್. ಸೊ 80% ಜನ ನನಗೆ ಗೊತ್ತೈತಿ ನಿಮ್ಮ ಟ್ರೈನ್ ಒಳಗೆ ಊಟ ಏನೇನೆಲ್ಲ ಸಿಗುತ್ತೆ, ಹೆಂಗಿರುತ್ತೆ ಅಂತ ಹೇಳಿ ನೋಡಕ್ಕೆ ಬಂದಿರ್ತೀರಿ. ಸೊ ಅದನ್ನು ನಾನು ನಿಮ್ಗೆ ಈ ವಿಡಿಯೋ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸ್ತೀನಿ. ಮತ್ತು 3 AC 2 AC ಲಕ್ಕಿಲಿ ನಮ್ಗೆ ಏನಾರ ಫಸ್ಟ್ AC ಚಾನ್ಸ್ ಸಿಕ್ತಂದ್ರೆ ಹೋಗಿ ನಾವು ಫಸ್ಟ್ AC ಒಳಗೆ ಟ್ರಾವೆಲ್ ಮಾಡೋಣ ಅಂತ. ಯಾಕಂದ್ರೆ 24 to 25 ಅವರ್ ಜರ್ನಿ ಐತೆ ನಂದು. ಸ್ಕಿಪ್ಪಿಂಗ್ ಯಲಹಂಕ ಜಂಕ್ಷನ್. ಫೈನಲಿ ಆ್ಯಕ್ಷನ್ ಸ್ಟಾರ್ಟ್ ಆಯ್ತು ನೋಡ್ರಿ. ನೋಡೋಣಂತ 1:30 ನಾವು ಎಲ್ಲಿಗೆ ಹೋಗಿ ರೀಚ್ ಆಗ್ತೇವೆ ಅಂತಂತ ಹೇಳಿ. ಈಗ ಜಸ್ಟ್ ನಾವು 5 ರಿಂದ 6 ಕಿಲೋಮೀಟರ್ ಅಷ್ಟು ಮುಂದೆ ಬಂದೇವೆ. ಏನು ಸ್ಕಿಪ್ ರೀ ಇದು? ಸ್ಕಿಪ್ ಮಾಡೋದು 1:30 ಫ್ಲಾಟ್. ಫೈನಲಿ ನೋಡ್ರಿ ಇಲ್ಲ ನನಗೆ ಅಪ್ಗ್ರೇಡ್ ಸಿಗ್ಬಿಡುತ್ತೆ. ಐ ಆಮ್ ಹ್ಯಾಪಿ, ಮೋರ್ ಹ್ಯಾಪಿ. ಫಸ್ಟ್ AC ಅದು. ಇದ್ರದ್ದು ಸೆಕೆಂಡ್ ಕ್ಲಾಸ್ ನೋಡ್ರಿ. ಇದು ಏನು ಪ್ರೀಮಿಯಮ್ ಐತಿ. ಕರ್ಟನ್ಸ್ ನೋಡ್ರಿ ನೀವು ಅಷ್ಟೇ ಇವನ್ನ ಮಸ್ತ್ ಕೊಟ್ಟಾರ್ರಿ. ನಮ್ಮ ರಾಜಧಾನಿಗೆ ಸೆಕೆಂಡ್ AC. ಇವನ್ ಏನೋ A2 ಅನ್ಸುತ್ತಿದೆ. ಸೊ ಫಸ್ಟ್ ಕ್ಲಾಸ್ AC ಒಳಗೆ ಎಂಟ್ರ್ ಅದೇವು ನೋಡ್ರಿ ಇಲ್ಲೇ. ಏನು ನೀಟ್ ಆ್ಯಂಡ್ ಕ್ಲೀನ್ ಇಟ್ಟಾರ್ರಿ. ಇದು ಕಾರಿಡಾರ ರೀಸೆಂಟ್ ಟೈಮ್ಸ್ ಒಳಗೆ ಟ್ರಾವೆಲ್ ಮಾಡಿದ್ಕಿಂತ ಭಾಳ ಕ್ಲಾಸಿಕ್ ಅನ್ನೋದೈತಿ. ಸೊ ಇದೆ ನೋಡ್ರಿ ನಂದು ಕೂಪ ಒಳಗೆ ಸಿಕ್ಕ ನನಗೀಗ ಅರ್ಧ ದಾರಿ. ಎಲ್ಲಿ ಮಠ ಅಂತಂದ್ರೆ ಸಿಕಂದ್ರಾಬಾದ್ ಮಠ. ಇದ್ರೊಳಗೆ ಇಬ್ಬರೇ ನೀವು ಟ್ರಾವೆಲ್ ಮಾಡ್ಬೋದು. ಫುಲ್ ಲಕ್ಸರಿ ಫೀಲ್. ಕಪಲ್ಸ್ ಮತ್ತು ನೀವು ಯಾರಾದ್ರೆ ಅಂತಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಅದಾರೆ ಅಂತಂದ್ರೆ 4 ಮೆಂಬರ್ಸಿಗೆ. ಬಟ್ ಕಪಲ್ಸ್ ಇಬ್ಬರ ಫ್ರೆಂಡ್ಸ್ ಅದು ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ನಿಮಗಾಗಿ ಕೂಪ. ಬಟ್ ಏನು ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿರಿ. ನೀವು ನೋಡ್ಬೋದು ಇಲ್ಲೇ ಒಂದು ಸ್ಟೇನ್ಸ್ ಅದೇ ಕಾಣಂಗಿಲ್ಲ. ಸೊ ಇಲ್ಲಿನೂ ನೀವು ನೋಡ್ಬೋದ. ಸೊ ಬಾಟಲ್ ಈಗ 2 ಬಾಟ್ಲ್ ಇದ್ದು. ಸೊ ಒಂದು ಐತಿ ಇಲ್ಲೇ ಇಲ್ಲಿ ತೆಗೆದಿಡೋಣ. ಗಾಡಿದು ಒಂದಿಟ್ಟು ಅಳ್ಳಾಡೋದಕ್ಕೆ ಅದೇ ಬಿದ್ದೈತೆ ನೋಡ್ರಿ. ಬೆಸ್ಟ್ ಥಿಂಗ ಇದ್ರದ ಡೋರ. ಇದನ್ನು ನೀವು ಲಾಕ್ ಮಾಡ್ಕೊಂಡು ನಿಮ್ಮ ಪರ್ಸ್ನಲ್ ಸ್ಪೇಸ್ ಮಾಡ್ಕೋಬೋದು. ಯಾರೂ ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ಬರೋಂಗೇನೇ ಇಲ್ಲ. ಫಸ್ಟ್ ಕ್ಲಾಸ್ AC ಒಳಗೆ ಬೋರ್ಡ್ ಆದ ತಕ್ಷಣ ನಿಮ್ಗೆ ಗ್ರ್ಯಾಂಡಾಗಿ ವೆಲ್ಕಮ್ ಆಗತ್ತೆ ರೀ. ಸೊ ನಂದು ಅಪ್ಗ್ರೇಡೆಡ್ ಅಲ್ಲ, ಒಂದು ಸ್ವಲ್ಪ ನಾನು ಲೇಟ್ ಅದೇ 1.5 ತಾಸು ಏನು ಅನ್ಬೋದ. ಸೊ ಫೈನಲಿ ಇಲ್ಲೇ ನಮ್ಮ ಮೀಲ್ಸ್ ಬಂದದ ನೋಡ್ರಿ. ಫಸ್ಟ್ ಕ್ಲಾಸ್ AC ಒಳಗೆ ಮಸ್ತ್ ಕಾಣದ ನೋಡಿ ಮಾತ್ರ. ಸೊ ಏನೇನೈತೆ ನೋಡಂತ 1 2 3 4 5 ಐಟಮ್ ಐತೆ ಟೋಟಲಾಗಿ. ಒಂದೊಂದು ಅನ್ಬಾಕ್ಸಿಂಗ್ ಮಾಡೋಣಂತ. ಸೊ ಇಲ್ಲೇ ನೀವು ನೋಡ್ಬೋದು ಪನ್ನೀರ್ ಐತಿ, ಇಲ್ಲೇ ದಾಲ್ ಐತಿ. ಸೊ ನೋಡಿ ಚಲೋ ಅನ್ಸತ್ತೈತಿ. ಫಸ್ಟ್ ಕ್ಲಾಸ್ AC ಒಳಗೆ ಏನಾರ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಫುಡ್ ನಿಮ್ಗೆ ಪ್ಯಾಂಟ್ರಿ ಕಾರ್ ಒಳಗೆ ಪ್ರಿಫರ್ ಆಗುತ್ತೆ. ಇಲ್ಲೇ ರೈಸ್ ಐತಿ. ಸೊ ನಾರ್ಮಲ್ ಬಾಸ್ಮತಿ ರೈಸ್ ಅನ್ಸತೈತಿ. ಇಲ್ಲೇ ಮಿಕ್ಸ್ ವೆಜ್ ಮತ್ತು ಇಲ್ಲೇ ಕರ್ಡ್ ಐತ್ರಿ. ಮತ್ತು ಒಂದು ಐಸ್ ಕ್ರೀಮು ಕೊಟ್ಟರೆ ಇದು ಆಫ್ಟರ್ ಫುಡ್ ನೀವು ಮೊದಲೇ ಹೇಳಿಸ್ಕೋಬೋದು. ಸೊ ನಿಮ್ಗೆ ಏನಾರ ಬೇಕಂದ್ರೆ ಎಕ್ಸ್ಟ್ರಾನು ತೊಗೋಬೋದು. ಫಸ್ಟ್ ಕ್ಲಾಸ್ AC ಬೆಸ್ಟ್ ಥಿಂಗ್ ಇದೆ ನೋಡಿರಿ. ನಿಮ್ಗೆ ಏನೋ ಫುಡ್ ಇದ್ದರೂ ಅನ್ಲಿಮಿಟೆಡ್ ಸಿಗುತ್ತೆ. ಸೊ ಟೇಸ್ಟ್ ಮಾಡೋಣ ಅಂತ. ಪನ್ನೀರ್ ನಾನು ಭಾಳ ಎಕ್ಸೈಟೆಡ್ ಇದ್ದೀನಿ. ಜಸ್ಟ್ ಊಟ ಮುಗಿಸ್ ಬಂದಿರಿ. ನೋಡ್ತೀವಿ ನಾವು ಮುಂದೆ ಪೆನುಕೊಂಡನ್ನು ಕ್ರಾಸ್ ಮಾಡತ್ತೀವಿ. ನಮ್ಮ ಮುಂದೆ ಕರ್ನಾಟಕ ಎಕ್ಸ್ಪ್ರೆಸ್ ಹೋಗೋ ಸಂಬಂಧ ನಾವು ಕ್ರಾಲ್ ಮಾಡಬೇಕಾಗತ್ತೆ ಗುಂತ್ಕಲ್ ಮಠ. ನೋಡಂತ ಓಟಕ್ಕೆ ಎಲ್ಲಿಂದ ಮಾಡ್ತೀವಿ ಅಂತೇಳಿ. ರಾಜಧಾನಿ ಎಕ್ಸ್ಪ್ರೆಸ್ದ ಫಸ್ಟ್ ಆಫಿಷಿಯಲ್ ಸ್ಟಾಪ್. ಬಟ್ ಹತ್ತವ್ರು ಯಾರು ಇಲ್ಲ ಅನ್ಸತ್ತೆ ನೋಡ್ರಿ. ಇಲ್ಲಿ ಒಬ್ಬರು ಕಾಣೋದಿಲ್ಲ ನನಗೆ. ಸಾಯಿಬಾಬಾರ ಮಠ ಐತಿ ಇಲ್ಲೇ ಪುಟ್ಟಪರ್ತಿ ಒಳಗೆ. ಅಲ್ಲಿ ಹೋಗೋರು ಮತ್ತು ಎಷ್ಟೋ ಜನ ಇಲ್ಲೇ ಟ್ರೀಟ್ಮೆಂಟ್ ಸಂಬಂಧ ಬರ್ತಾರೆ. ಯಾಕಂದ್ರೆ ಸಾಯಿಬಾಬಾರ ಟ್ರಸ್ಟ್ ಐತಂದ್ರೆ ಫ್ರೀಯಾಗಿ ಅವರೆಲ್ಲ ಸರ್ವಿಸಸ್ ಕೊಡ್ತಿರ್ತಾರಲ್ಲ. ಕಮ್ಮಿ ಕಾಸ್ಟಿಂಗ್ ಒಳಗೂ ಇಲ್ಲೇ ಮೆಡಿಕಲ್ ಸರ್ವಿಸಸ್ ಅವೈಲೇಬಲ್ ಇರೋದ್ರಿಂದ ರಾಜಧಾನಿ ಎಕ್ಸ್ಪ್ರೆಸ್ಸಿಂದ ಜಾಸ್ತಿ ಜನ ದಿಲ್ಲಿ ಸೈಡಿಂದ ಅದು ಬರಲಿ, ಇಲ್ಲಿಂದ ದಿಲ್ಲಿಗೆ ಹೆಚ್ಚುವರಿ ಏನಾರು ಟ್ರೀಟ್ಮೆಂಟಿಗೆ ಹೋಗೋಕೆ ಹೆಲ್ಪ್ ಆಗಲಿ ಈ ಫಾಸ್ಟೆಸ್ಟ್ ಟ್ರೈನ್ ಅಂತೇಳಿ ಇಲ್ಲೇ ಸ್ಟಾಪ್ ಕೊಟ್ರೆ. ಊಟದ ಬಗ್ಗೆ ಮಾತಾಡ್ಬೇಕಂದ್ರೆ ಮಸ್ತ್ ಐತ್ರಿ. ಆ್ಯಸ್ ಎಕ್ಸ್ಪೆಕ್ಟೆಡ್ ರಾಜಧಾನಿ ಒಳಗೆ ಊಟ ಚಲೋನೇ ಇರುತ್ತೆ. ನೀವೇ ಟ್ರಾವೆಲ್ ಮಾಡತ್ತಿರೋದು ಆ ಟೈಪ್ ಹೆಟ್ಟಿ ನಿಮ್ಮ ರೆಸ್ಟೋರೆಂಟ್ ಸ್ಟೈಲ್ ಫುಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಂಗಿಲ್ಲ. ಬಟ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಾರಂದ್ರೆ ಟ್ರೈನ್ ಒಳಗೆ ನಿಮ್ಗೆ ಯಾವ್ದು ಬೆಸ್ಟ್ ಸಿಗ್ಬೇಕಲ್ಲ
ಅದು ಈ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಸಿಗುತ್ತೆ. ಅದರೊಳಗೆ ನಾವು ಫಸ್ಟ್ ಕ್ಲಾಸ್ AC ಒಳಗೆ ಅಪ್ಗ್ರೇಡ್ ತೊಗೊಂಡಿವಲ್ಲ, ಅವಾಗ ಏನಾಯ್ತಂತಂದ್ರೆ ಫುಡ್ ಕ್ವಾಲಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮ್ದು ಬೇಸ್ ಕಿಚನಿಂದ 2 AC 3 AC ಫುಡ್ ಬರುತ್ತೆ. ಬಟ್ ಫಸ್ಟ್ AC ಒಳಗೆ ನಿಮ್ದು ಪ್ಯಾಂಟ್ರಿ ಕಾರ್ ಒಳಗೆ ಫುಡ್ ರೆಡಿ ಆಗೋದು. ಮುಂದೆ ಕರ್ನಾಟಕ ಎಕ್ಸ್ಪ್ರೆಸ್ ಹೊಂಟದ್ರಿ, ಅದ್ರ ಸಂಬಂಧ ನಮ್ಗೆ ಇನ್ನೂ ಸಿಗ್ನಲ್ ಸಿಗಾತಿಲ್ಲ. ಕರ್ನಾಟಕ ಎಕ್ಸ್ಪ್ರೆಸ್ನ ನಾವು ಓವರ್ಟೇಕ್ ಮಾಡತ್ತೇವೆ ನೋಡ್ರಿ ಇಲ್ಲೇ ಕಲ್ಲೂರು ಜಂಕ್ಷನ್ ಒಳಗೆ. ಮಳೆನೂ ಬರಾಕತ್ತಿಲ್ಲ, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಹಂಗೆ ಗುಂತ್ಕಲ್ಗಿಂತ ಮೊದಲು ನಾವು ಓವರ್ಟೇಕ್ ಮಾಡ್ತೇವೆ ಅಂಥೇಳಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅದಾರ ಇದ್ರೊಳಗೆ ಆನ್ ಬೋರ್ಡ್ S4 ಕೋಚ್ ಅನ್ನತಿದ್ರು ಅವ್ರದ್ದು. ಇದೆ ನೋಡ್ರಿ ಅವ್ರ ಕೋಚ್. ಹಾಯ್ ಬ್ರೋ. ಎಸ್, ಥ್ಯಾಂಕ್ ಯು. ಜಸ್ಟ್ ನಮಗೆ ಸಿಗ್ನಲ್ ಐತಿ ಮೂವ್ ಆನ್ ಆಗಾಕ. ಸಣ್ಣಗೆ ಮಳೆ ಹಳಿನೂ ಬರತೈತಿ. ಮಾನ್ಸೂನ್ ಚೇಂಜ್ ಮಾಡ್ಕೊತ ಬಂದೀವಿ ಓವರ್ಟೇಕ್ ಮಾಡಕ್ಕೆ. ಸೊ ಆಫಿಷಿಯಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ ದಿಲ್ಲಿಗೆ ಹೋಗುವಂತಹ ಕರ್ನಾಟಕ ಎಕ್ಸ್ಪ್ರೆಸ್ನ ದಿಲ್ಲಿಗೆ ಹೋಗುವಂಥ ರಾಜಧಾನಿ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡ್ದೆ. ಎರಡಕ್ಕೂ ಇದು ರೂಟ್ ಡಿಫ್ರೆಂಟ್ ಐತಿ. ಮಳೆ ಸಂಬಂಧ ನೋಡ್ರಿ ಇಲ್ಲಿ ಮಳೆ ಹನಿ ಬಿದ್ದು ಕ್ಯಾಮ್ರಾ ಜಡ್ಜ್ ಮಾಡಕ್ಕೆ ಹೋಗೋದು. ಗುಂತಕಲ್ ಜಂಕ್ಷನಿಗೆ ಎಂಟ್ರ್ ಆದೀವಿ ನೋಡ್ರಿ ಇಲ್ಲಿ. ಕ್ಯಾಮ್ರಾ ಆನ್ ಆಗತ್ತಿರ್ಕಿಲ್ಲ ಅರೈವಲ್ ತೊಗೊಳಕ್ಕೆ. ಸೊ ಲಾಸ್ಟ್ ಮೂಮೆಂಟಿಗೆ ತೊಗೊಂಡೆ. ಮೊನ್ನೆ ಪ್ಲಾಟ್ಫಾರ್ಮಿಗೆ ಬಂದೀವಿ ನಾವು. ಫೈನಲಿ ನಾವೀಗ ಕರ್ನಾಟಕ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಎಂಟ್ರ್ ಆಗಿವ್ರಿ. ಒಂದನೇ ಸ್ಟೇಷನ್ ಅದೈತೆ ಸತ್ಯಸಾಯಿ ಪ್ರಶಾಂತಿ ನೀಲಮ್ಮ ಆಂಧ್ರ ಪ್ರದೇಶದ. ಸೊ ಇದು ಸೆಕೆಂಡ್ ಸ್ಟೇಷನ್. ಇದು ಭಾಳ ಬಿಗ್ಗೆಸ್ಟ್ ಜಂಕ್ಷನ್ ಪಾಯಿಂಟ್. ಇಲ್ಲಿಂದ ನಿಮಗೆ ಎಲ್ಲ ಕಡೆಗೂ ಟ್ರೈನ್ ನೋಡೋಕೆ ಸಿಗ್ತಾವೆ ರೀ. ಕ್ರೀವ್ ಚೇಂಜ್ ಆಗತ್ತೆ ರೀ ಇಲ್ಲೇ ತೋರಿಸ್ದಂಗೆ. ಇಲ್ಲಿಂದ ನೀವು ಟೋಟಲಾಗಿ 5 ಕಡೆ ಟ್ರಾವೆಲ್ ಮಾಡ್ಬೋದು. ಎಲ್ಲಿ ಅಂತಂದ್ರೆ ಒಂದು ಹೋಗುತ್ತೆ ಹುಬ್ಬಳ್ಳಿ ಸೈಡ, ಒಂದು ತಿರುಪತಿ ಸೈಡ, ಒಂದು ಬೆಂಗಳೂರು ಸೈಡ, ಒಂದು ನಾವು ಹೋಗತ್ತಿರೋ ಕಲಬುರಗಿ ಸೈಡ, ಇನ್ನೊಂದು ವಿಜಯವಾಡ ಸೈಡೂ ಒಂದು ಲೈನ್ ಹೋಗುತ್ತಿಲ್ಲ. ಸೊ ಅದಕ್ಕೆ ಗುಂತ್ಕಲ್ ಬಿಗ್ಗೆಸ್ಟ್ ಜಂಕ್ಷನ್ ಪಾಯಿಂಟ್. ನಂದು ಭಾಳ ಮೆಮೊರೀಸ್ ಅದಾವೆ. ಪ್ರತಿಯೊಂದು ಸಲ ಬಂದಾಗೂ ನಾನು ಇಲ್ಲಿ ರಿವೈಂಡ್ ಮಾಡ್ತೀನಿ. ಯಾವುದೋ ಸೈಡಿಗೆ ನಿಮ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಕನೆಕ್ಟಿವಿಟಿ ಚಲೋ ಸಿಗತ್ತೆ ರೀ. ಸೊ ನಾವೀಗ ಹೋಗಿ ಮಲ್ಕೊಳ್ಳೋಣಂತ. ಟ್ರೈನದ್ದು ಸ್ಟಾಪ್ ಇರುತ್ತೆ, ರಾಯಚೂರು ಸೇಡಮ ಎಲ್ಲ ಇರುತ್ತೆ. ಬಟ್ ರಾತ್ರಿ 12 ಆಗೈತೆ ರೀ. ಸೊ ನಂದು ಫಸ್ಟ್ ಕ್ಲಾಸ್ AC ಇರೋದ್ರಿಂದ ಆಗಾಗ ನಾವು ಇದನ್ನು ಡಿಸ್ಟರ್ಬ್ ಮಾಡೋದು ಸರಿ ಅನ್ಸಂಗಿಲ್ಲ. ರಾತ್ರಿ ಈಗ ನೋಡ್ರಿ 1 ಗಂಟೆಗೆ ಆಗಿ ಬಂತು. ಸೊ ಹೋಗೋಣಂತ, ಹೋಗಿ ಮಲ್ಕೊಳ್ಳೋಣ. ಬೆಳಗ್ಗೆ ನೋಡೋಣ ಅಂತ. ಭಾಳ ದಿನ ಆದಮೇಲೆ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡತ್ತೀವಿ. ಬೆಳಗ್ಗೆ ನಾಷ್ಟಾಗೆ ಏನು ಕೊಡ್ತಾರೆ, ಆಮೇಲೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಏನೇನು ಇರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಏನೇನು ಇರುತ್ತೆ ಎಲ್ಲ ನಿಮ್ಗೆ ನಾನು ತೋರಿಸ್ತೀನಿ. ಎಕ್ಸಾಕ್ಟ್ ಅದರಂತ ನಾನು ಅನ್ಕೋತೀನಿ. ಸೊ ಓಟೆಗೂ ನೋಡೋಣ. ಸತ್ಯಾನಂದ ನಾವು ಓಟೆಗೆ ಎಲ್ಲಿ ಮಾಡ್ತೇವೆ ಅಂತೇಳಿ. ಫೈನಲಿ ಸಿಗ್ನಲ್ ಆತ್ರಿ. ನಾವೀಗ ಡಿಪಾರ್ಚರಿಗೆ ರಾಜಧಾನಿದ ಆ್ಯಕ್ಷನ್ ಹಂಗೆ ನಾವು ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ ಅಂತ. ಸಾರಿ ಟು ರಾಯಚೂರು, ಯಾದಗಿರಿ, ಸೇಡಮ್ ಆಡಿಯನ್ಸಿಗೆ ಒಂದಿನ ಕವರ್ ಮಾಡೋಣ ರೀ. ಈ ಯಾದಗಿರಿ ರಾಯಚೂರು ರೀಸೆಂಟ್ ವಿಡಿಯೋ ಒಳಗೆ ಕವರ್ ಮಾಡೀನಿ. ಸೇಡಮ್ ಒಮ್ಮೆ ಮಾಡಿಲ್ಲ. ಸೊ ಕವರ್ ಮಾಡೋಣ ಅಂತ. ರಿಟರ್ನ್ ಏನು ರಾಜಧಾನಿ ಬರುತ್ತಲ್ಲ ಅದ್ರೊಳಗೆ ಎಲ್ಲ ಸ್ಟೇಷನ್ಸು ಕವರ್ ಆಗ್ತಾವೆ. ದಿಲ್ಲಿಯಿಂದ ಬರ್ತಂದ. ಸೊ ಅಲ್ಲಿ ಕವರ್ ಮಾಡೋಣ ಅಂತ. ಶುಭರಾತ್ರಿ, ಗುಡ್ ನೈಟ್, ಬಾಯ್ ಟಾಟಾ. ಸೊ ಫಸ್ಟ್ ಕ್ಲಾಸ್ AC ಒಳಗೆ ನಿಮ್ಗೆ ಎಷ್ಟು ದೊಡ್ಡ ಪಿಲ್ಲೋ ಸಿಗ್ತಾವೆ ರೀ. ಪಿಲ್ಲೋಗೆ ನೋಡ್ರಿ ಇಲ್ಲೇ ಕವರ್ಸ್ ಅದಕ್ಕೆ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇರ್ತಾವೆ. ಅದಷ್ಟೇ ಅಲ್ಲದೆ ನಿಮಗೆ ಇಲ್ಲೇ ಕಂಬಳಿ ಸಿಗುತ್ತೆ. ಸೊ ನಾರ್ಮಲಾಗಿ ನೀವು ನಾರ್ಮಲ್ ಟ್ರೈನ್ ಒಳಗೆ 3 AC 2 AC ಒಳಗೆ ಬರೀ ಈ ಕಂಬಳಿ ಸಿಗುತ್ತೆ. ಬಟ್ ಇದ್ರೊಳಗೆ ಕಂಬಳಿಗೆ ಸಪ್ರೇಟ್ ಕವರ್ ಬರುತ್ತೆ ಫಸ್ಟ್ ಕ್ಲಾಸ್ AC ಒಳಗೆ. ಸೊ ಇದು ಫಸ್ಟ್ ಕ್ಲಾಸ್ AC ಹೇಳತ್ತೀನಿ. ಬಟ್ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಅದಾವೆ ನೋಡಿರಿ. ಬರೀ ಮಲ್ಕೊಳ್ಳೋಣ ಅಂತ. ಇದ್ರೊಳಗೆ ನೈಟ್ ಲೈಟು ಬರುತ್ತೆ ಮತ್ತು ಅನೌನ್ಸ್ಮೆಂಟ್ ಐತಿ. ಸೊ
ಎ ಸಿನ ನೀವು ಸಪ್ರೇಟಾಗಿ ನಿಮ್ಮ ಕ್ಯಾಬಿನ್ಗೆ ಏನಾನ ನೀವು ಮಾಡಿಫಿಕೇಷನು ಮಾಡಿಸ್ಕೋಬೋದು. 2 ಚಾರ್ಜಿಂಗ್ ಸಾಕೆಟು ಅದಾವೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಜೇಮ್ಸ್ ಸ್ಟ್ರೀಟ್. ಯಸ್, ವಿ ಆರ್ ವಾಕಿಂಗ್ ಆನ್ ಜೇಮ್ಸ್ ಸ್ಟ್ರೀಟ್. ವಾಕಿಂಗೇ ಮಾಡತ್ತೇವೆ ನೋಡ್ರಿ, ಇಲ್ಲಿ ಟ್ರೈನದ ಸ್ಪೀಡು ನೋಡ್ರಿ, ಇಲ್ಲಿ ವಾಕಿಂಗೇ ಮಾಡತ್ತೇವೆ. ಸೊ ನಾವು ಇದೇನು ಜೇಮ್ಸ್ ಸ್ಟ್ರೀಟ್ ನೋಡಿ ಗೊತ್ತು ಹಿಡ್ದಿರ್ಬೋದು ನೀವು. ನಾವೀಗ ಹೈದ್ರಾಬಾದ ಲೋಕಲ್ ಸ್ಟೇಷನ್ಸ್ನ ಕ್ರಾಸ್ ಮಾಡತ್ತೇವೆ. ಬೆಳಗ್ಗಿದ್ದ ಸ್ಟಾಪ್ ಇರುತ್ತೆ ಸಿಕಂದರಾಬಾದ್ ಜಂಕ್ಷನ್. ಯಾವಾಗ ಬರಲಿ ಏನೋ ವಾಸನೆ ಇಲ್ಲದೆ ಇರಲಿ, ಈ ಮೀನಿನ ವಾಸನೆ ಅಂತೂ ಪಕ್ಕಾ ಇರತ್ತೆ ನೋಡ್ರಿ. ಇಲ್ಲಿ ರಶ್ ನೋಡ್ಬೋದು ಇಲ್ಲಿ ನೀವು ರಾಜಧಾನಿ ಎಕ್ಸ್ಪ್ರೆಸ್ಸಿಗೆ. ಸೊ ನಾವೀಗ ಎಂಟ್ರಾಗ್ಯಾವ ರೀ ತೆಲಂಗಾಣದ ರಾಜಧಾನಿ ಹೈದ್ರಾಬಾದದ ಮೇನ್ ಸ್ಟೇಷನ್ ಬರುತ್ತೆ ಸಿಕಂದ್ರಾಬಾದ್ ಜಂಕ್ಷನ್ ಅಂತೇಳಿ. ಸೊ ನೀವು ನೋಡ್ಬೋದಿಲ್ಲ ಫ್ರಂಟ್ ಸೈಡ್ ನಾವು ಎಂಟ್ರಾಗ್ಯಾವ. ರಾಜಧಾನಿ ಎಕ್ಸ್ಪ್ರೆಸ್ಸದ ಮುಂದೆ ಕೋಚ್ ಇರೋ ಸಂಬಂಧ ನಿಮ್ಗೆ ಮೇಜರ್ ಏನು ಟ್ರೈನದ್ದು ಇದು ಬರುತ್ತಲ್ಲ ಪ್ಲಾಟ್ಫಾರ್ಮ್, ಅಲ್ಲಿ ಸೈಡ್ ಬರುತ್ತೆ. ನೀವು 2 AC 3 AC ಒಳಗೆ ಟ್ರಾವೆಲ್ ಮಾಡತ್ತಾರ ಅಂದ್ರೆ ನಿಮಗೆ ಮೇಜರ್ ಪ್ಲಾಟ್ಫಾರ್ಮ್ ನೋಡೋಕೆ ಸಿಗುತ್ತೆ. ಬಟ್ ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಪೂರಾ ರೈಲ್ವೆ ಸ್ಟೇಷನ್. ಬಟ್ ಈ ಸಿಕಂದ್ರಾಬಾದ ಅಂದ್ರೆ ಹೈದ್ರಾಬಾದ್ ಒಳಗೂ ಒಂದು ದೊಡ್ಡ ರೈಲ್ವೆ ಸ್ಟೇಷನ್ನು ರೆಡಿ ಆಗೈತೆ ರೀ, ಚರ್ಲಪಲ್ಲಿ ಅಂತೇಳಿ. ಅದು ಭಾಳ ಮಸ್ತ್ ಐತಿ. ಸೊ ನೀವೇನ್ರ ಹೈದ್ರಾಬಾದಿಗೂ ಓವರ್ ನೈಟ್ ಬರೋಕೆ ಯೋಚನೆ ಮಾಡತ್ತಾರಂದ್ರೆ ಇದು ನಿಮಗೆ ಭಾರಿ ಬೆಸ್ಟ್ ಇರುತ್ತೆ. ನಮ್ಮ ಕರ್ನಾಟಕ ಒಳಗೆ ಈ ರಾಜಧಾನಿದ ಬರೀ 3 ಸ್ಟಾಪ್ ಇರೋದೈತಿ: ಸೇಡಮ್, ರಾಯಚೂರು, ಯಾದಗಿರಿ. ಸೇಡಮ್ ಎದಕ್ಕೆ ಕೊಟ್ರೆ ಅಂತಂದ್ರೆ ಕಲಬುರ್ಗಿ ಸಮೀಪ ಆಗೋದ್ರಿಂದ ದಿಲ್ಲಿಗೆ ಹೋಗೋದು ಹೆಲ್ಪ್ ಆಗಲಿ ಅಂತಂತೇಳಿ. ಸೊ ಇಲ್ಲಿ ನಮ್ದು 5 ನಿಮಿಷ ಸ್ಟಾಪ್ ಇರುತ್ತೆ. ಲೋಕೋಪಾಲೆಟೇ ಗಾಡಿ ಎಲ್ಲ ಚೇಂಜ್ ಆಗ್ತಾರೆ. ಮತ್ತು 2 AC 3 ACಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲಿಂದ ಬೋರ್ಡ್ ಆಗುತ್ತೆ. ಆನ್ ಟೈಮ್ ನಾವು ಡಿಪಾರ್ಟ್ ಆದ್ವಿ ರೀ. ಇಲ್ಲಿಂದ ನಮ್ದು ನೆಕ್ಸ್ಟ್ ರೊಟೇಷನ್ ಇರೋದೈತಿ ಇಲ್ಲಿಂದ ಕಾಜಿಪೇಟ, ಬಲ್ಲಾರ್ ಶಾ. ಅದಾದ್ಮೇಲೆ ನಾವು ಹೋಗಿ ತಲುಪ್ತೀವಿ ನಾಗ್ಪುರ್, ಇಟಾರ್ಸಿ, ಭೋಪಾಲ್. ಸೊ ಅಲ್ಲಿ ಮಟ್ಟ ನಮ್ಮ ಜರ್ನಿ ಇರುತ್ತೆ. ಮುಂದೆ ಟ್ರೈನ್ ಝಾನ್ಸಿ, ಮತ್ತು ಆಮೇಲೆ ಗ್ವಾಲಿಯರ್, ಆಗ್ರಾ, ಮುಂದೆ ಹೋಗಿ ಕಲ್ಪತ್ತ ಹಜರತ್ ನಿಜಾಮುದ್ದೀನ್ ಬೆಳಗ್ಗೆ 5 ಗಂಟೆಗೆ. ಎಲ್ಲರಿಗೂ ಶುಭ ಮುಂಜಾನೆ ರೀ ಫ್ರಮ್ ದಿಸ್ ಬ್ಯೂಟಿಫುಲ್ ಗ್ಯಾಲರಿ. ಜಸ್ಟ್ ನಾವು ಸಿಕಂದ್ರಾಬಾದ್ ಡಿಪಾರ್ಟ್ ಆದ್ವಿ. ನಾನು ಹೇಳಿದ್ದೆ ಅಲ್ಲ ನಿಮ್ಗೆ, ನಂದು ಸಿಕಂದ್ರಾಬಾದಿಂದ ಸೀಟ್ ಚೇಂಜ್ ಇದೆ ಅಂಥೇಳಿ. ಸೊ ಟಂಟಡಾನ್, ವಿ ಆರ್ ಬ್ಯಾಕ್ ಟು ಕ್ಯಾಬಿನ್. ಸೊ ಇದೆ ನಂದು ಸೀಟ್ ಈಗ 17 ನಂಬರ. ಯಾರೂ ಇಲ್ಲ. ವೆಲ್ಕಮ್ ಟು ಮೈ ಪ್ರೈವೇಟ್ ರೂಮ್. ಸೊ ಇದಕ್ಕೆ ನಿಮ್ಗೆ ಬೆಂಗಳೂರಿಂದ ದಿಲ್ಲಿಗೆ ಹೋಗ್ತೀರ ಅಂದ್ರೆ ಚಾರ್ಜ್ ಬೀಳುತ್ತೆ 7,500 ಇಂಟು 4 ಮಾಡಿರಿ 15 30,000 ರೂಪಾಯಿ ಈ ಫಸ್ಟ್ ಕ್ಲಾಸ್ AC ಗೆ ನೀವು ಪೇ ಮಾಡ್ಬೇಕಾಗತ್ತೆ. ವಾ, ಏನು ಪ್ರೀಮಿಯಮ್ ಐತ್ರಿ ಇದು. ಸೊ ಎಲ್ಲ ಆಲ್ಮೋಸ್ಟ್ ಇದು ಸಿಕಂದ್ರಾಬಾದ್ ಮಠ ಫುಲ್ ಬರುತ್ತೆ. ಸಿಕಂದ್ರಾಬಾದಿಂದ ಆರಾಮ ಖಾಲಿ ಹೋಗುತ್ತೆ. ಎಲ್ಲ ಮೋಡ ಕವಿದ ವಾತಾವರಣ ಐತ್ರಿ. ಅಲ್ಲೆಲ್ಲೇ ಡ್ರಿಸಲ್ ಸಿಕ್ಕತ್ತೆ ನಮ್ಗೆ ನಿನ್ನಿಂದ ಮಳೆನೇ. ನಾನೀಗ ಜಸ್ಟ್ ಕಾಜಿಪೇಟ ವರಂಗಲ್ ಸ್ಟೇಷನದ ಅರೈವಲ್ಸ್ ನೋಡತ್ತಿದ್ದೆ ರೀ. ಯಾಕಂದ್ರೆ ಓವರ್ಟೇಕ್ದು ಎಲ್ಲ ನಿಮಗೆ ಗೊತ್ತಿರ್ಬೋದು. ಓವರ್ಟೇಕ್ ಕ್ರಾಸಿಂಗ್ಸ್ ಎಲ್ಲ ನಾವು ಭಾಳ ಎಕ್ಸೈಟೆಡ್ ಇರ್ತೀವಿ ಅಂತೇಳಿ. ಸೊ ಅದು ನೋಡತ್ತಿದ್ವಿ. ತಮಿಳ್ನಾಡು ಎಕ್ಸ್ಪ್ರೆಸ್ ಡಿಲೇ, ಆಂಧ್ರ ಪ್ರದೇಶ್ ಎಕ್ಸ್ಪ್ರೆಸ್ ಡಿಲೇ, ಇದು ಬೆಂಗಳೂರಿನಿಂದ ಸಹರ್ಸಾ ಹೋಗುವಂಥ ಟ್ರೈನ್ ಡಿಲೇ, ಬೆಂಗಳೂರಿಂದ ದಾನಾಪುರ್ಗೆ ಹೋಗುವಂಥ ಹಮ್ಸಫರ್ ಎಕ್ಸ್ಪ್ರೆಸ್ ಅದು ಕ್ಲೋನ್ ಅದು ಡಿಲೇ, SMT ದಾನಾಪುರ್ ಅದು ಡಿಲೇ. ಅವೆಲ್ಲ ನಿನ್ನೆ ಬೆಳಿಗ್ಗೆ ಬಿಟ್ಟಾವು ಬೆಂಗಳೂರಿನ. ಅದ ಮತ್ತು ನಮ್ಮ ಮುಂದೆ ತೆಲಂಗಾಣ ಎಕ್ಸ್ಪ್ರೆಸ್ ಐತಿ, ಮತ್ತು ಸತ್ಯಾನಂದ್ ಯಶವಂತಪುರ ಗೋರಖ್ಪುರ ಐತೆ, ಮತ್ತು ಚರ್ಲಪಲ್ಲಿಯಿಂದ ಶಾಲಿಮರ್ಗೆ ಹೋಗುವಂಥ ಅಮೃತ್ ಭಾರತ್ ಎಲ್ಲ ಲೇಟ್ ಅದಾವ ಆಲ್ಮೋಸ್ಟ್. ನಮ್ದು ರಾಜಧಾನಿ ಎಕ್ಸ್ಪ್ರೆಸ್ ಐತೆ. ಸೊ ಸ್ಟಾರ್ಟ್ ಮಾಡೋಣ ಏನ್ರಿ. ರಾಜಧಾನಿ ಎಕ್ಸ್ಪ್ರೆಸ್ದ ಅವ್ರ ತೋರಿಸ್ತಾನೆ ನಿಮಗೆ ನಾನು ಪಕ್ಕ. ಯಾಕಂದ್ರೆ ಅಷ್ಟ್ರೂ ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀನಿ. ಒಂದೇ ಮಿಸ್ ಆಗ್ಬೋದು ನಮ್ಗೆ. ಆದ್ರೆ ಚರ್ಲಪಲ್ಲಿ ಅಮೃತ್ ಭಾರತ ಬಿಟ್ಟರೆ ಎಲ್ಲ ಟ್ರೈನು ಓವರ್ಟೇಕ್ ಮಾಡ್ತೀವಿ. ಬಲ್ಲಾರ್ ಶಾ ಅನ್ನೋ ಮಟ್ಟ ನಿಮಗೆ ಮಿನಿಮಮ್ 8 ರಿಂದ 9 ಓವರ್ಟೇಕ್ ಅಂತೂ ನಾನು ಪಕ್ಕ ತೋರಿಸ್ತೀನಿ. 2 AC ಮತ್ತು ಫಸ್ಟ್ AC ಸೀಟ್ಗಳದ್ದು ಒಂದು ಬೆಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ನೀವು ಸೀಟ್ನ ಬೆಡ್ ಮಾಡ್ಕೋಬೋದು ಮತ್ತು ಬೆಡ್ನ ಸೀಟ್ ಮಾಡ್ಕೋಬೋದು ಹಿಂಗೆ ವಿಷಯ. ಸೊ ಇಲ್ಲಿ ನಿಮ್ಗೆ ಅದಕ್ಕೆ ಲಾಕ್ ಕೊಟ್ಟಿರ್ತಾರೆ. ಈ ಲಾಕ್ನ ನೀವು ಹಾಕೊಂಬಿಟ್ರಿ ಅಂತಂದ್ರೆ ನಿಮ್ದು ಸೀಟ್ ರೆಡಿ ಆಗುತ್ತೆ. ಸೊ ಇದು ಅಡ್ವಾಂಟೇಜ್ ನೋಡಿರಿ ಲೋವರ್ ಪ್ಯಾಸೆಂಜರ್ಸಿಗೆ. ನಿಮಗಿಲ್ಲೇ ಮತ್ತು ಬ್ಯಾಕ್ ಸಪೋರ್ಟು ಸಿಗುತ್ತೆ ಕುಂದ್ರಾಕ. ರಾಜನ್ ಥರ ಕುಂತ್ಬಿಡ್ರಿ. ಟೈಮ್ ನೋಡ್ರಿ 8:27. ಸೊ ರಾಜಧಾನಿ ಒಳಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿಬಿಟ್ರಿ ಈಗ ನೋಡ್ಬೋದು ಇಲ್ಲಿ ನೀವು. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣಂತ ನಮ್ಮ ಹೆಲ್ದಿ ಹಾರ್ಟಿ ಬ್ರೌನ್ ಬ್ರೆಡ್ಡಿಂದ. ಸೊ ಬ್ರೌನ್ ಬ್ರೆಡ್ ಸಿಗುತ್ತೆ ನಿಮ್ಗೆ, ನೀವೇನಾರ ಫಿಟ್ನೆಸ್ ಫ್ರೀಕ್ಸ್ ಅದಾರೆ ಅಂತ. ಕಾನ್ಫ್ಲೆಕ್ಸ್ ಐತಿ, ಇದಕ್ಕೆ ಮಿಲ್ಕ್ ಬರುತ್ತೆ. ಸೊ ಇಲ್ಲೇ ಬನಾನಾ, ಮಿಲ್ಕ್ ಪೌಡರ್ ಫಾರ್ ಚಾಯ್, ಮತ್ತು ಇಲ್ಲೇ ಇದೇನು ರೀ ಇದು ಟೀ ಕಿಟ್ ಐತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಾಗ್ ಬಕ್ರಿ ಇದೆ.
ಸೊ ಟೊಮ್ಯಾಟೊ ಕೆಚಪ್, ನೈಫ್ ಐತಿ, ನೀವೇನರ ಸಮ್ ಸ್ಲೈಸಿ ಬಟರ್ ಜಾಮ್ ಬ್ರೆಡ್ ಮಾಡ್ಕೋತಾರೆ ಅಂತಂತಂದ್ರೆ ಸೊ ಒಂದು ಜಾಮು ಕೊಡ್ಬೇಕಿತ್ತು ಇವ್ರೆ, ಜಾಮ್ ಯಾಕೋ ಇಲ್ಲಿಲ್ಲ. ಸೊ ಕೇಳೇನಂತ ಕೇಳಿಸ್ಕೋಬೋದು ನೀವು, ಎಲ್ಲ ನಿಮಗೆ ಸಿಗುತ್ತೆ ಎ ಟು ಝೆಡ್. ನಿಮ್ಗೆ ಏನಾರ ಬೇಕಂದ್ರೆ ರಿಕ್ವೆಸ್ಟ್ನು ಮಾಡ್ಬೋದು ಏನಾರ ಮಾಡ್ಸಕ್ಕೆ. ಸೊ ವಾವ್, ಇಲ್ಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಳಗೆ ಇವತ್ತು ಕಟ್ಲೆಟ್ ಐತಿ. ಸೊ ಬೇರೆ ಏನಾರ ಆಪ್ಷನ್ ಐತ್ರಿ ಅದನ್ನೂ ಕೇಳ್ತಾನೆ ನಾನು. ಸೊ ಇಲ್ಲಿ ನಮಗೆ ಉಪ್ಪಿಟ್ಟದ್ದು ಆಪ್ಷನ್ ಐತೆ ರೀ. ಸೊ ನಾನು ಉಪ್ಪಿಟ್ಟನ್ನು ತರಿಸ್ಕೊಂಡೀನಿ, ನೋಡ್ಬೋದು ನೀವು ಇಲ್ಲೇ ಮಸ್ತ್ ಜೀರಿಗೆ ಹಾಕಿ ಮಸ್ತ್ ತಡಕ ಹಾಕ್ಯಾರ. ಬಾಯಿ ನೀರು ಬರೋದು ಉಪ್ಪಿಟ್ಟು ನೋಡಿದ ತಕ್ಷಣ. ವಾವ್, ಮಸ್ತ್ ಐತಿ. ಇಲ್ಲಿ ನೋಡ್ರಿ, ಇಸ್ಕಾನ್ದವ್ರು ಇದ್ರ ಗೊತ್ತಿರುತ್ತೆ ಈ ಮೆಣಸಿನ್ಕಾಯ್ದು ವ್ಯಾಲ್ಯೂ. ಇಸ್ಕಾನ್ ಊಟ ತಿಂದವ್ರಿದ್ರೆ ನಮ್ಮ ರಾಜಧಾನಿ ಬ್ಯಾಕ್ ಇನ್ ತುಫಾನಿ ನೋಡ್ರಿ. ಈಗ ನಾವು ಓವರ್ಟೇಕ್ ಮಾಡ್ತೀವಿ ಚರ್ಲಪಲ್ಲಿ ಹೈದರಾಬಾದದಿಂದ ಶಾಲಿಮಾರ್ ಕೋಲ್ಕತ್ತಾಗ ಹೋಗುವಂಥ ಅಮೃತ್ ಭಾರತ್ ಎಕ್ಸ್ಪ್ರೆಸ್ನ. ಸಾರಿ, ಓವರ್ಟೇಕಿಂಗ್ ಅಮೃತ್ ಭಾರತ್. ಕಾಜಿಪೇಟ್ ಜಂಕ್ಷನಿಗೆ ಎಂಟ್ರ್ ಆದೀವಿ ನೋಡ್ರಿ ಓವರ್ಟೇಕ್ ಆದ್ಮೇಲೆ. ಈ ಕಾಜಿಪೇಟ್ ಜಂಕ್ಷನಿಂದನೇ ಮೇಜರ್ ಲೈನ್ಸ್ ಎಲ್ಲ ಡೈವರ್ಟ್ ಆಗ್ತಾವೆ ರೀ, ಅಂದ್ರೆ ಬಂದು ಕೂಡ್ತಾವೆ. ಈಗ ನಾವು ಹೋಗೋ ಡೈರೆಕ್ಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಚೆನ್ನೈಯಿಂದ ಡೆಲ್ಲಿಗೆ ಹೋಗೋ ಲೈನ್ ಔಟ್ರದಾಗ ಬಂದು ಸೇರುತ್ತೆ ನಮಗೆ. ಸೊ ಅದ ಮೇನ್ ಲೈನ್. ಇದು ನಾವೇನು ಬರೋದಿಲ್ಲ, ಇದು ಬ್ರಾಂಚ್ ಲೈನ್ ಸಿಕಂದ್ರಾಬಾದ್ನ ಬೆಂಗಳೂರನ್ನ ಕನೆಕ್ಟ್ ಮಾಡೋಕೆ ಫಾಸ್ಟೆಸ್ಟ್ ವೇ. ಸೊ ಇನ್ನು ಆ ಲೈನಿಗೆ ಏನು ನಾವು ಕನೆಕ್ಟ್ ಆಗ್ತಾವಲ್ಲ ಅವಾಗ ನಮ್ಮದು ಆ್ಯಕ್ಷನ್ ತುಫಾನಿಂದ ಡಬಲ್ ತುಫಾನ್ ಸ್ಕ್ವೇರ್ ಆಗಿಬಿಡುತ್ತೆ. ಯಾಕಂತಂದ್ರೆ ನಾ ಹೇಳ್ದಂಗೆ ನಿಮ್ಗೆ ಎಲ್ಲ ಓವರ್ಟೇಕ್ನು ನಾವು ಮಾಡ್ತೀವಿ. ಸೊ ಇಲ್ಲೂ 2 ನಿಮಿಷ ಸ್ಟಾಪ್ ಕೊಟ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಅದ. ಸ್ಟೇಷನ್ ಒಳಗಿಲ್ಲೇ ವೆರಿಫಿಕೇಷನ್ ಮಾಡತ್ತಾರೆ ನೋಡ್ರಿ ಪ್ಯಾಸೆಂಜರ್ಸ್ದು. ಯಾರ್ದಾರ ಮೇಲೆ ಡೌಟ್ ಬಂದ್ರೆ, ಅಂದ್ರೆ ಬಾಂಗ್ಲಾದೇಶದ ಎಷ್ಟೋ ಜನ ನಮ್ಮ ಇಂಡಿಯಾಕ್ಕೆ ಸೇರ್ಕೊಂಡಾರ ಆಫ್ಟರ್ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಂತೇಳಿ ಸುದ್ದಿ ಬರತ್ತವಲ್ಲ, ಅದ್ರ ಸಂಬಂಧ ರೂಟೀನ್ ಡ್ರೈವ್ ಮಾಡತೈತಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಮತ್ತು ಲೋಕಲ್ ಪೊಲೀಸ್ ಡಿಪಾರ್ಟ್ ಆದ್ವಿ ನಾವು. ಇದೆಲ್ಲ ಏನು ನೋಡ್ರಿ ಚೆನ್ನೈಯಿಂದ ಬರೋದ ತಿರುವನಂತಪುರಂದಿಂದ ಕೋರ್ಬಾಗೆ ಹೋಗುವಂಥ ಕೋರ್ಬಾ ಸೂಪರ್ ಫಾಸ್ಟ್ನ ಅಲ್ಲೇ ಔಟ್ರದಾಗ ನಿಂಚಾರ. ವೆದರ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಇದೆ ಅಂತ ಹೇಳಿ. ಅಲ್ಲಿ ಕಾಜಿಪೇಟೆಗಿಂತ ಮೊದಲ ನಿಮ್ಗೆ ಈ ಸುಂದರವಾದಂಥ ಕೆರೆ ನೋಡಕ್ಕೆ ಸಿಗತ್ತೆ ರೀ. ಇಲ್ಲಿ ನೋಡ್ರಿ ಕಾಕ ಫಿಶಿಂಗ್ ಮಾಡೋದನಂತ. ಪ್ಯಾರಲಿಗೆ ಬರಾಕತ್ತೆ ನೋಡ್ರಿ ಇಲ್ಲೇ ತಿರುವನಂತಪುರಮಿಂದ ಕೋರ್ಬಾಗೆ ಹೋಗುವಂಥ ಸೂಪರ್ ಫಾಸ್ಟ್. ವಾವ್, ಏನು ವ್ಯೂ ಇದೆ. ರಾಜಧಾನಿನ ಓವರ್ಟೇಕ್ ಮಾಡುತ್ತೇನ್ರಿ ಇದು. ವಾ 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 ವಾ, ಲೈಫ್ ಟೈಮ್ ಮೂಮೆಂಟ್ ರೀ ಇದು. ಲೈಫ್ ಟೈಮ್ ಒಳಗೆ ಯಾವತ್ತು ಈ ಟೈಪ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ರೇಸ್ ಟ್ರೈನಿನ ನಡುವೆ. ಥ್ಯಾಂಕ್ ಯು. ವಾ, ಏನು ಬರತೈತ್ರಿ ಅದ ಗಾಡಿ. ಇದು ಬಂದ್ಬಿಟ್ಟು ತಿರುವನಂತಪುರಂ ನಾರ್ತಿಂದ ಕೋರ್ಬಾಗೆ ಹೋಗುವಂಥ ಸೂಪರ್ ಫಾಸ್ಟ್. ಬರ್ಲಿ ಪಿಕಪ್ ತೋರಿ. ಓ, ಮಾಲ್ ಗಡಿ ಆಡ್ ಬಂತು. ಬಟ್ ನಾವು ರೇಸ್ ಬಿಡುದು ಬೇಡ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಿ ಹೈಸ್ಕೊಳ್ಳೋದಂತ ಗಾಡಿ. ವಾ, ಏನು ರೇಸ್ ಇತ್ತು. ಅದಕ್ಕೆ ಸಿಗ್ನಲ್ ಇಲ್ಲ ಅನ್ಸುತ್ತೆ ಮೇ ಬಿ. ಅದಕ್ಕೆ ಸ್ಲೋ ಬರತ್ತದ ಕ್ವಶನ್ ಮೇಲೆ.
ಆ ರೇಸ್ ಆದ್ಮೇಲೆ ಕಥಮ್ ಆತ ಅನ್ಕೊಂಡ್ರೇನ್ರಿ? ಇಲ್ರಿ, ನಾವೀಗ ಓವರ್ಟೇಕ್ ಮಾಡ್ತೀವಿ ನಮ್ಮ KSR ಬೆಂಗಳೂರಿಂದ ದಾನಾಪುರ್ಗೆ ಹೋಗುವಂಥ ಸ್ಪೆಷಲ್ ಬರೀ ಓವರ್ಟೇಕ್ ಮಾಡೋದಂತ. ಈ ಟ್ರೈನ್ ನಿನ್ನೆ ಬೆಳಗ್ಗೆ 8 ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿನ ಬಿಟ್ಟದ್ರಿ. ನಾವು ರಾತ್ರಿ 8 ಗಂಟೆಗೆ ಬಿಟ್ಟೇವಿ. 12 ತಾಸು ನಮ್ದು ಡಿಫ್ರೆನ್ಸ್ ಇದ್ರೂ ನಮ್ಮ ರಾಜಧಾನಿ ಪ್ರಿಯಾರಿಟಿ ನೋಡ್ಬೋದು ನೀವು. ಅದನ್ನು ಓವರ್ಟೇಕ್ ಮಾಡ್ಕೊಂಡು ಬಂದ್ವಿ. ಅದೊಂದು ಸ್ವಲ್ಪ ಸುತ್ತ ಹೊಡೆದು ಬರುತ್ತೆ, ಬಟ್ 8.5 ತಾಸು ಸಿಗದ ಡಿಲೇನು. ರಾಜಧಾನಿ ಬಗ್ಗೆ ಹೊಗಳೋದೇ ಇದಕ್ಕೆ ನೋಡ್ರಿ, ಬ್ಯಾಕ್ ಟು ಬ್ಯಾಕ್ ಕ್ಲೀನಿಂಗು ಹಾಕಿರುತ್ತೆ. ಸೊ ನಾನು ಹೊರಗೆ ಹೋಗಿದ್ದು ಒಂದು ಸ್ವಲ್ಪ ಈಗ ಓವರ್ಟೇಕ್ ತೊಗೊಳಕ್ಕೆ ಒಳಗೆ ಬರ್ಕೊಡ್ಕ ನೋಡ್ರಿ ಇಲ್ಲೇ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಒರೆಸಿಟ್ರ ಅಂಥೇಳಿ. ನಿಮ್ದು ಫ್ರೀಕ್ವೆಂಟಾಗಿ 1 ತಾಸು 1.5 ತಾಸು ಒಳಗೆ ಕ್ಲೀನ್ ಆಗಿರುತ್ತೆ. ಡಸ್ಟ್ಬಿನ್ನು ಅವರ ಖಾಲಿ ಮಾಡ್ಕೋತಾರೆ. ಫಸ್ಟ್ ಕ್ಲಾಸ್ AC ಒಳಗೆ ನಿಮಗೆ ಪ್ರೈವೇಟ್ ಡಸ್ಟ್ಬಿನ್ನು ನೋಡೋಕೆ ಸಿಗುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ 3 ಓವರ್ಟೇಕ್ ಅಂತೂ ಎಂಜಾಯ್ ಮಾಡಿರಿ, ಒಂದು ರೇಸ್ ಎಂಜಾಯ್ ಮಾಡಿರಿ. ಸೊ ಈಗ ನೆಕ್ಸ್ಟ್ ಓವರ್ಟೇಕ್ ಐತ್ರಿ ವಿಶಾಖಪಟ್ಟಣಮಿಂದ ನ್ಯೂ ಡೆಲ್ಲಿಗೆ ಹೋಗುವಂಥ ಆಂಧ್ರ ಪ್ರದೇಶ್ AC ಎಕ್ಸ್ಪ್ರೆಸ್ ಜೊತೆ. ಮೊದಲು AC ಎಕ್ಸ್ಪ್ರೆಸ್ ಇತ್ತು, ಈಗ ನಾರ್ಮಲ್ ಎಕ್ಸ್ಪ್ರೆಸ್ ಐತಿ. ನಾವು ಜರ್ನಿ ಮಾಡಿದ್ವಿ ಇದ್ರೊಳಗೆ. Overtaking Andhra Pradesh Express. ನಮ್ಮ ರಾಜಧಾನಿ ಒಂದು ತುಫಾನಿ ನೋಡ್ರಿ ಇವತ್ತು. ಫ್ಲಾಟ್ ಮಾತಾಡಿ ವಾ, ಏನು ಓದಿಕ್ಕಿತ್ತು ಇದು. ಮಜಾ ಬಂತು, ಹೆವಿ ಮಜಾ ಬಂತಿದೆ. ಸ್ಪೀಡ್ ನೋಡ್ರಿ, ಇಲ್ಲಿ ಓವರ್ಟೇಕ್ ಮಾಡಿದ ಸ್ಪೀಡ್ 126 ಒಳಗೆ ಮಾಡೇವಿ ನಾವು. ಹೆವಿ. ಈಗ ಸ್ವಲ್ಪ ಸ್ಲೋ ಅದೀವಿ ನಾವು ಓವರ್ಟೇಕ್ ಆದ್ಮೇಲೆ. ವಾ, ಇಂಡಿಪೆಂಡೆನ್ಸ್ ಡೇ ಲಿವರಿ ಜೊತೆ ಬರೋದ್ ನೋಡ್ರಿ ಇಲ್ಲಿ. ಇಂಡಿಪೆಂಡೆನ್ಸ್ ಡೇನೇ ಯಾವ್ದಿದೆ? ಸಾರಿ, ಇಂಡಿಪೆಂಡೆನ್ಸ್ ಡೇ ಅಲ್ಲ, ಬಟ್ ಇದು ಗರೀಬ್ ರಥ ಎಕ್ಸ್ಪ್ರೆಸ್ ನೋಡ್ರಿ. ಇದು ಅವಾರ್ಡ್ ವಿನ್ನಿಂಗ್ ಲೋಕೋ, ದ ಲೆಜೆಂಡರಿ ರಾಜಧಾನಿ ಗರೀಬ್ ರಥ ಎಕ್ಸ್ಪ್ರೆಸ್. ಕಮ್ಮಿ ಇಲ್ಲ ನೋಡ್ರಿ. ಸೊ ಈಗ ನೆಕ್ಸ್ಟ್ ಪೆದ್ದಂಪೇಟ್ ರೈಲ್ವೆ ಸ್ಟೇಷನ್ ಒಳಗೆ ಯಶವಂತಪುರ ಗೋರಖ್ಪುರ ಸತ್ಯಅನ್ನ ಇರೋ ಟ್ರೈನ್ ಲೂಪ್ ಆಗೈತ್ರಿ. ಸೊ ನಾವು ಅದನ್ನು ಓವರ್ಟೇಕ್ ಮಾಡೋಣಂತ. ಅದು ನಿನ್ನೆ ಸಂಜೆಗೆ 5:15ಕ್ಕೆ ಯಶವಂತಪುರ ಬಿಟ್ಟಿತ್ತು. ನಾವು ಬಿಟ್ಟಿದ್ವಿ ರಾತ್ರಿ 8 ಗಂಟೆಗೆ. ಓವರ್ಟೇಕಿಂಗ್ ಯಶವಂತಪುರ ಗೋರಖ್ಪುರ ಸೂಪರ್ ಫಾಸ್ಟ್. यहाँ पे आ चुकी है बेंगलोर राजधानी भी। रुद्रा भाई का हाथ आपको दिख रहा होगा, देखिए ओवरटेक के लिए। यहाँ पे निकली नम्मा राजधानी ओवरटेक करते हुए, एक्सेलरेट करते हुए। राजधानी 2.5 घंटे बाद चल के भी हमें ओवरटेक करके गई है। यहाँ पे हमारी गाड़ी यहाँ पे 40 मिनट से ऊपर लेट हो चुकी है। ನಾನು ಆನ್ ಹೊಡೆದಿರ್ಕಿಲ್ರಿ, ಏನು ಹೇಳಿ ನಿಮಗೆ ಎಷ್ಟು ಚಂದ ರೆಕಾರ್ಡ್ ಮಾಡಿದ್ನಿ, ಆನ್ ಆಗಿರ್ಕಿಲ್ಲ. ಸೊ ಲಾಸ್ಟ್ ಮೂಮೆಂಟಿಗೆ ಆನ್ ಮಾಡಿದೆ. ಸತ್ಯಾನ ಕಡೆಯಿಂದ ಕ್ಲಿಪ್ ಇಸ್ಕೊಂಡು ನಿಮ್ಗೆ ಹಾಕ್ತೀನಿ ಅಂತ. ನಾವೀಗ ಗೋದಾವರಿ ನದಿನ ಕ್ರಾಸ್ ಮಾಡ್ತೇವೆ ನೋಡ್ರಿ. ಇಲ್ಲಿ ಜುಲೈ ಮಂತ್ ಬಂತ, ಇನ್ನೂ ಖಾಲಿ ಐತೆ ನೋಡ್ರಿ. ಭಾಳ ಬರಗಾಲ ಬರೋ ಕಾಲ ಐತೆ ಅನ್ಸತ್ತ ನನಗರ ನೋಡಿ. ಗೋದಾವರಿ ನದಿ ಪೂರ್ತಿ ಪೀಕ್ ಒಳಗೆ ಇರ್ತಿತ್ತು ಇಲ್ಲಿ. ಬೆಳಗಿಂದ 6:30, 7, 8 ಆಗಿರ್ಬೇಕಂತೇಳಿ. ಬಟ್ ನೋಡ್ರಿ ಇಲ್ಲಿ 11 ಗಂಟೆ ಆಗಿ ಬಂದ ಟೈಮಿಂಗ್. ವೆದರ್ ಸೋನ ಐತಿ, ಬಟ್ ಮಳಿನ ಬರುವಾತ. ನಾವೀಗ ಓವರ್ಟೇಕ್ ಮಾಡೋರದೇವಿ ತೆಲಂಗಾಣ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಿಗೆ. ಬಟ್ ನೋಡೋಣಂತ ಎಲ್ಲಾಗತ್ತೆ ಅಂತೇಳಿ ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳ್ನಾಡು ಎಲ್ಲ ಟ್ರೈನ್ಗಳನ್ನೂ ನಾವು ಓವರ್ಟೇಕ್ ಮಾಡ್ತೀವಿ. ಆಂಧ್ರ ಪ್ರದೇಶ ಆತೀಗ, ಈಗ ನೆಕ್ಸ್ಟ್ ತೆಲಂಗಾಣ, ಅದಾದ್ಮೇಲೆ ತಮಿಳ್ನಾಡು ಬಾರಿ ಬರುತ್ತೆ.
ಟೈಮ್ 11 ಗಂಟೆ ಆಗೈತೆ ರೀ, ನೋಡ್ಬೋದು ನೀವು ಇಲ್ಲಿ 10:50 ಆಗೈತೆ ಎಕ್ಸಾಕ್ಟ್ಲಿ. ಸೊ ನಮಗೀಗ ಊಟಕ್ಕಿಂತ ಮೊದಲು ಬರುವಂಥ ಸೂಪ್ ಬಂದದ್ರಿ. ಸೊ ಇದೈತಿ ವೆಜಿಟೇಬಲ್ ಮಂಚಾವ್ ಸೂಪ. ವಾವ್, ಬರೀ ಈ ಸರ್ವಿಸ್ ನಿಮ್ಗೆ ಫಸ್ಟ್ AC ಒಳಗೆ ಅಷ್ಟೇ ಸಿಗುತ್ತೆ. ನಾವೀಗ ಮಂಚರಿಯಾಲ್ ಸ್ಟೇಷನ್ನ ಸ್ಕಿಪ್ ಮಾಡತ್ತೀವಿ. ಸ್ಟೇಷನ್ನದ ಪ್ಲಾಟ್ಫಾರ್ಮ್ ಸ್ಕಿಪ್ ಐತ್ರಿ ಇದು. ಸೊ ತೆಲಂಗಾಣ ಎಕ್ಸ್ಪ್ರೆಸ್ ನಮ್ಮ ಮುಂದೆ ಹೊಂಟದಿ. ಇಲ್ಲಿ ನಿಮ್ಗೆ ವರ್ಕ್ ಆದ ಬಟರ್ ಮತ್ತು ಬ್ರೆಡ್ ಸ್ಟಿಕ್ಸ್ನು ಇಲ್ಲೇ ಪ್ರೊವೈಡ್ ಮಾಡಿದ್ರೆ. ಪೆಪ್ಪರ ಮತ್ತು ಸಾಲ್ಟ ನಿಮ್ಮ ಟೇಸ್ಟಿಂಗಿಗೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಯಾವಾಗಲೂ ಸೂಪ್ನ ಬಟರ ಮತ್ತು ಪೆಪ್ಪರ್ ಜೊತೆ ಪೇರ್ ಮಾಡೋಕ್ಕೆ ಭಾಳ ಇಷ್ಟ ಆಗತ್ತೆ ರೀ. ಭಾರಿ ಮಸ್ತ್ ಟೇಸ್ಟ್ ಬರುತ್ತೆ, ನೀವು ಟ್ರೈ ಮಾಡಿ ನೋಡಿರಿ. ಸೊ ಇದೇನು ಪೆಪ್ಪರದ್ದು ಸ್ವಾದ ಇರುತ್ತಲ್ಲ, ಅದು ಪೂರ್ತಿ ಗಂಟ್ಲನ್ನ ಕ್ಲಿಯರ್ ಮಾಡಿಬಿಡುತ್ತೆ. ವಾವ್, ಆಹಾ, ಕರೆಕ್ಟ್ ಗಂಟ್ಲು ಕೊಡಿತು. ಓವರ್ಟೇಕಿಂಗ್ ತೆಲಂಗಾಣ ಎಕ್ಸ್ಪ್ರೆಸ್ ನೋಡ್ರಿ. ಇದು ಡಿಪಾರ್ಟೆಡ್ ಆಸಿಫಾಬಾದ್ ಅಂತ ತೋರ್ಸಾತಿತ್ತು, ಅದಕ್ಕೆ ಒಳಗೆ ಕುಂತ ನಾನು. ಬಟ್ ಫೈನಲಿ ಓವರ್ಟೇಕ್ ಮಾಡಿದೆ. ಓವರ್ಟೇಕ್ ನಂಬರ್ ಎಷ್ಟು ನೀವು ಕಾಮೆಂಟ್ ಮಾಡಿರಿ ತೆಲಂಗಾಣ ಎಕ್ಸ್ಪ್ರೆಸ್ ಅದು. ಫೈನಲಿ ಆಂಧ್ರ ಪ್ರದೇಶ್ ಡನ್, ತೆಲಂಗಾಣ ಡನ್. ನಾವು ಆನ್ ಟು ತಮಿಳ್ನಾಡು. ಸಿರ್ಪುರ್ ಕಾಗಜ್ ನಗರಿಂದ ಬಲ್ಲಾರ್ಷಾದ ಏನು ರೂಟ್ ಐತಲ್ರಿ, ಭಾಳ ಮಸ್ತ್ ಐತಿ. ನೋಡ್ಬೋದು ನೀವು ಇಲ್ಲೇ ಈ ಸೆಕ್ಷನ್ ಒಳಗೆ ನೆಟ್ವರ್ಕ್ ಸಿಗೋದಿಲ್ಲ. ನಾವೀಗ ಮಾಕುಡಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡಾದೇವೆ. ಬಟ್ ಎಷ್ಟು ಚಂದ ಗ್ರೀನ್ ಆಗೈತೆ ನೋಡ್ರಿ ಪೂರ್ತಿ. ಆಲ್ಮೋಸ್ಟ್ ಇದು ಘಾಟ್ ಸೆಕ್ಷನ್ ಒಳಗೆ ಬರುತ್ತೆ. ನಮ್ಮ ನೋಡ್ರಿ ಇಲ್ಲೇ ತುಫಾನಿ ಮೋಡ್ ಒಳಗೆ ಐತಿ. 1:30 ಒಳಗೆ ಫ್ಲಾಟ್ ಹೊಂಟದಿ. ಸೊ ನಾವು ಇನ್ನೇನು ತಮಿಳ್ನಾಡು ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡ್ಬೇಕು ಅಷ್ಟೊತ್ತಿಗೆ ಅದು ಬಲ್ಲಾರ್ಷಾ ರೀಚ್ ಆಗತ್ತೆ. ಮಹಾರಾಷ್ಟ್ರದಾಗ ಚಲೋ ಮಳೆ ಆದಂಗೆ ಐತೆ ನೋಡ್ರಿ. ಬಲ್ಲಾರ್ಷಾಕ್ಕಿಂತ ಮೊದಲ ಎಲ್ಲ ಮಳೆ ನೀರನ್ನ ತುಂಬೈತಿ. ಚಲೋ ಮಳೆ ಆದಂಗೆ ಐತಿ ಮಹಾರಾಷ್ಟ್ರದಾಗ. ಘಾಟ್ ಸೆಕ್ಷನ್ ಒಳಗೆ ನೋಡ್ರಿ ಎಲ್ಲ ಹೊಲಸೆಲ್ಲ ಹಂಗೆ. ಬೆಂಗಳೂರಿನಿಂದ ಟೋಟಲ್ 1080 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾದ್ಮೇಲೆ ನಾವು 12:40ಕ್ಕೆ ಬಂದು ತಲುಪೇವ್ರಿ ಮಹಾರಾಷ್ಟ್ರದ ಬಲ್ಲಾರ್ಷಾ ರೀ. ಹೌದ್ರಿ, ಇದು ಬಲ್ಲಾರ್ಷಾ ಅಂತಂತೇಳಿ. ಸೊ ಸೆಂಟ್ರಲ್ ರೈಲ್ವೆ ಡಿವಿಷನ್ ಒಳಗೆ ಬರುತ್ತಿದೆ. ಸೆಂಟ್ರಲ್ ರೈಲ್ವೆ ಝೋನ್ ಒಳಗೆ ಬರುತ್ತೆ. ಮಹಾರಾಷ್ಟ್ರದ ಬಲ್ಲಾರ್ಪುರ, ಚಂದ್ರಪುರ ಡಿಸ್ಟಿಕ್ ಒಳಗೆ ಬಲ್ಲಾರ್ಪುರ ಅಂತ ಊರು ಬರುತ್ತೆ. ಅಲ್ಲಿ ಬಲ್ಲಾರ್ಷಾ ರೈಲ್ವೆ ಸ್ಟೇಷನ್ ಭಾಳ ಫೇಮಸ್ ಇದೆ. ಯಾಕಂತಂದ್ರೆ ಒಂದು ಲಾಂಗ್ ಸ್ಟ್ರೆಚ್ ನೋಡ್ಕೊಂಡು ಲೋಕೋಪಾಲಿಟ ಗಾರ್ಡ್ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತೇಳಿ ದೊಡ್ಡವ್ರು ಸ್ಟೇಷನ್ ಕ್ರಿಯೇಟ್ ಮಾಡಿರುತ್ತೆ ಇಂಡಿಯನ್ ರೈಲ್ವೇಸ್. ಅದರೊಳಗೆ ಈ ರೈಲ್ವೆ ಸ್ಟೇಷನು ಭಾಳ ಹಿಸ್ಟೋರಿಕ್ ರೈಲ್ವೆ ಸ್ಟೇಷನ್ ಐತೆ. ಸೊ ಇಲ್ಲೇ 2 AC ಮತ್ತು 3 ACಗೆ ಮಧ್ಯಾಹ್ನದ ಊಟನ ಇಲ್ಲಿಂದ ಬೋರ್ಡ್ ಮಾಡ್ತಾರೆ. ಹೌದ್ರಿ, ನಾನು ಹೇಳೋದು ಖರೆ, ಇಲ್ಲಿಂದ ಮಧ್ಯಾಹ್ನ ಊಟ ಬೋರ್ಡ್ ಆಗುತ್ತೆ. ಸೊ ಇನ್ನು ನಮಗೂ ಊಟ ಸರ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಟೈಮಿಗೆ ಪೂರ್ತಿ ಟ್ರೈನಿಗೆ ಊಟ ಸರ್ವ್ ಆಗುತ್ತೆ. ಈ ರೈಲ್ವೆ ಸ್ಟೇಷನ್ ಒಳಗೆ ಒಂದಿಟ್ಟು ಹೆಲ್ದಿ ಆಪ್ಷನ್ಸು ಅದಾವೆ ರೀ. ಸೊ ನಾನು ಅದಕ್ಕೆ ಜಾಮೂನ್ ಅಂತಂದ್ರೆ ಇದನ್ನು ತೊಗೊಳಕ್ಕೆ ಬಂದೆ. ಸೊ भैया कितने का है? 50 रुपये. ऑनलाइन होगी ना? हाँ, एक दे दो. ಇದೊಂದು ತೋದನ್ರಿಗೆ ಅವನಂತ. ಬಾಳೆಹಣ್ಣು, ಪಪಾಯ ಮತ್ತು ಜಾಮೂನ್ ಸಿಗತೈತೆ ರೀ. ಸೊ ತೊಗೊಂಡೆ. ಇವು 2 ಹೆಲ್ದಿ ಆಪ್ಷನ್ಸ್. ಪಪಾಯ ಎದಕ್ಕಂತಂದ್ರೆ ಟ್ರಾವೆಲಿಂಗ್ ಒಳಗೆ ಅದು ಹೊಟ್ಟಿನ ಡಿಟಾಕ್ಸ್ ಮಾಡತ್ತಾರೆ ಅದ್ರ ತಿಂದ್ಮೇಲೆ. ಜಾಮೂನ್ ತೊಗೊಳ್ದ ಬ್ಲಡ್ ಶುಗರ್ ಕಂಟ್ರೋಲ್ ಇರಲಿ ಅಂತಂತೇಳಿ. ಹೊರಗೆಲ್ಲ ತಿಂತೀವಲ್ಲ, ಆಯಿಲ್ ಆಗ್ತಿರುತ್ತೆ, ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಅದಕ್ಕೆಲ್ಲ ಭಾರಿ ಹೆಲ್ಪ್ಫುಲ್ ಆಗುತ್ತೆ. ಸೊ ರೀಸೆಂಟ್ ಡೇಸ್ ಒಳಗೆ ನಾನು ಕಲಿಯಾತನ ಇಂಥವೆಲ್ಲ ಟ್ರಾವೆಲ್ ಮಾಡ್ಬೇಕಂತಾರೆ. ಟೈಮ್ ನೋಡ್ರಿ ಇಲ್ಲಿ 12:59 ಆಗೈತಿ ಮಧ್ಯಾಹ್ನದ. ಸೊ ನಮ್ಮ ಮಧ್ಯಾಹ್ನ ಊಟ ಇಲ್ಲೇ ಬಂದುಬಿಟ್ಟೈತಿ. ಸೊ ಏನೇನೈತೆ ಅಂತೇಳಿ ನೋಡೋಣಂತ. 1 2 3 4 5 6 7 8 ಐಟಮ್ ಟೋಟಲ್. ಸೊ ಫುಲ್ ಅನ್ರ್ಯಾಪ್ ಮಾಡೇನಿ ರೀ. ಏನೇನೈತೆ ಅಂತಂತಂದ್ರೆ ಇಲ್ಲೈತಿ ಇನ್ನು ಕೋಫ್ತಾಗದೆ ಅನ್ಸೋದಿದೆ. ಹಾಂ ಹೌದ್ರಿ, ಮಲಾಯಿ ಪನ್ನೀರ್ ಕೋಫ್ತಾ ಅಲ್ಲ, ವೆಜ್ ಪನ್ನೀರ್ ಕೋಫ್ತಾ. ಸೊ ಇಲ್ಲೇ ದಾಲ್ ಐತಿ, ಥಿಕ್ನೆಸ್ ನೋಡ್ರಿ ದಾಲದ್ದು. ಮತ್ತು ಇಲ್ಲೇ ನಾನು ಆನ್ ರಿಕ್ವೆಸ್ಟ್ ಇಲ್ಲಿ ಮಾಡಿಸ್ಕೊಂಡನಿ ಪನ್ನೀರ್ ಬುರ್ಜಿ.
ವಾವ್ ಈ ರೀಸೆಂಟಾಗಿ ನಾನು ಇದನ್ನು ಹೆಲ್ತ್ ಮೇಲೆ ಕಾನ್ಷಿಯಸ್ ಆಗೀನಿ ರೀ ಅವಾಗಿಂದ. ಸೊ ಪನ್ನೀರ್ ಬುರ್ಜಿ ತರಿಸೋ ನಾನು ಗ್ರೀನ್ ಸಲಾಡ ಮತ್ತು ಮಿಕ್ಸ್ ವೆಜ್ ಪಲ್ಯ, ಇದ್ರೊಳಗೆ ಆಲೂಗಡ್ಡೆ ಬಟಾಣಿ ಮತ್ತು ಗಜ್ರಿ ಐತಿ, ಇಲ್ಲಿ ರೈಸ್ ಐತಿ ಮತ್ತು ಚಪಾತಿ. ಸೊ ಇವನ್ನೆರಡು ನಾನು ಹೊರಗಿಂದ ತೊಗೊಂಬಂದಿದ್ದೆ, ಟೇಸ್ಟ್ ನಂಬರಿ. ನಿನ್ನೆ ರಾತ್ರಿ ನಮ್ಗೆ ಪನ್ನೀರದ್ದು ಪಲ್ಯ ಇತ್ತು. ಸೊ ಈಗ ನಮಗೆ ಸಿಗತೈತಿ ಇಲ್ಲಿ ಕೋಫ್ತಾ. ಈಗ ನಾವು ತಡಾಲಿ ಜಂಕ್ಷನ್ನ ಸ್ಕಿಪ್ ಮಾಡತ್ತೀವಿ. ಇದು ಚಲೋ ಐತ್ರಿ. ವೆಜಿಟೇಬಲ್ಸ್ ಎಲ್ಲ ಮ್ಯಾಶ್ ಮಾಡಿ ಮಸ್ತ್ ಮಾಡ್ಯಾರ. ಅದ್ರ ಥಿಕ್ನೆಸ್ಸು ನೋಡ್ಬೋದು ನೀವು ಇಲ್ಲೇ. ರಾಜಧಾನಿ ಜರ್ನಿ ನನಗೆ ಯಾವಾಗಲೂ ಬರ್ತಿರುತ್ತೆ. ಮತ್ತು ಗ್ರೀನ್ ಸಲಾಡ್ ತರಿಸ್ಕೊಂಡಿದ್ದು ರೀಸನ್ನೇ ಇದೆ, ಮಸ್ತ್ ಕುಂತೀನಿ ಮಗ ಅಂತೇಳಿ. ಬರ್ರಿ. ಇದು ಬುರ್ಜಿ ಟ್ರೈ ಮಾಡೋಣಂತ. ರನ್ನಿಂಗ್ ಟ್ರೈನ್ ಒಳಗೆ ಎಗ್ ಬುರ್ಜಿ ಅಲ್ಲ, ಪನ್ನೀರ್ ಬುರ್ಜಿ. ಮಸ್ತು. 2 ಸ್ಟೇಷನಿಂದ ತಮಿಳ್ನಾಡು ಎಕ್ಸ್ಪ್ರೆಸ್ ನಮಗೆ ಕಾಡ್ತೈತೆ ರೀ. ನೋಡೋಣ ಅಂತ ಈಗ ತೋರ್ಸತೈತಿ ನಗರಿ ಅನ್ನೋ ರೈಲ್ವೆ ಸ್ಟೇಷನ್ ಒಳಗೆ. ನೋಡೋಣ ಓಟೇಕ್ ಆಗತ್ತಿಲ್ಲ. ಓವರ್ಟೇಕಿಂಗ್ ತಮಿಳ್ನಾಡು ಸೂಪರ್ ಫಾಸ್ಟ್. MGR ಚೆನ್ನೈ ಸೆಂಟ್ರಲಿಂದ ನ್ಯೂ ಡೆಲ್ಲಿಗೆ ಹೋಗುವಂಥದ್ದು. ಡನ್ ನೋಡ್ರಿ. ಎಲ್ಲ ರಾಜ್ಯದ ಎಕ್ಸ್ಪ್ರೆಸ್ಗಳನ್ನು ನಾವು ಓವರ್ಟೇಕ್ ಮಾಡ್ಕೊಂಡು ಬಂದ್ವಿ. ಫಸ್ಟ್ ಕ್ಲಾಸ್ ಎಸಿದೆ. ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪ ಅಂತಂತಂದ್ರೆ, ನೀವೇನಾರ ಲಾಂಗ್ ಜರ್ನೀಸ್ ಮಾಡತ್ತೀರಿ, ದಿಲ್ಲಿಗೆ ಹೋಗೋದು ಇಂಥ ಲಾಂಗ್ ಜರ್ನಿ ಆಗ್ತಾವೆ 33-34 ತಾಸಿಂದ. ಕರ್ನಾಟಕ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಒಂದು 40 ತಾಸಿನ ಜರ್ನಿ ಆಗುತ್ತೆ. ಸೊ ಫಸ್ಟ್ ಎ ಸಿ ಒಳಗೆ ಟ್ರಾವೆಲ್ ಮಾಡೋದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದ್ರೆ, ಇದ್ರೊಳಗೆ ನಿಮಗೆ ಶವರ್ ರೂಮ್ ಸಿಗುತ್ತೆ. ಹೌದ್ರಿ, ಹೆಂಗೆ ನಿಮ್ಗೆ ವಾಶ್ರೂಮ್ ಬಾತ್ರೂಮ್ ಸಿಗುತ್ತಲ್ಲ ಹಿಂಗೆ ಅಟ್ಯಾಚ್ಡ್ ಆಗಿ, ಹಿಂಗೆ ಅಟ್ಯಾಚ್ಡ್ ಇಲ್ಲಿ ನಿಮ್ಗೆ ಶವರ್ ರೂಮ್ ನೋಡೋಕೆ ಸಿಗುತ್ತೆ. ಸೊ ಇದ್ರೊಳಗೆ ಈ ಸೈಡ್ ಐತಿ. ಸೊ ನೋಡೋಣ ಶವರ್ ರೂಮ್ ಒಳಗೆ ಏನೇನೈತೆ ಅಂತೇಳಿ. ಸೊ ಒಳಗೆ ಎಂಟ್ರ್ ಆದೀವಿ, ಲಾಕ್ ಮಾಡ್ಕೊಂಡಂತ. ಸೊ ನಾರ್ಮಲಾಗಿ ಹೆಂಗೆ ವಾಶ್ರೂಮ್ ಇರುತ್ತಲ್ಲ ಹಂಗಿರುತ್ತೆ. ಬಟ್ ಇದ್ರೊಳಗೆ ನಿಮ್ಗೆ ಗೀಝರ್ ನೋಡೋಕೆ ಸಿಗುತ್ತೆ. ಹೌದ್ರಿ, ಗೀಝರ್ ಸಿಗುತ್ತೆ. ಇಲ್ಲಿ ನೋಡ್ರಿ ಹೋಮೋಫೋನ್ ಮೆಗಾಫೋನ್ ಏನೋ ಅಂತಾರಲ್ಲ ಅದೈತಿ. ಶವರ್ ಐತಿ, ನೀವು ಜಳಕ ಮಾಡೋಕೆ ಮತ್ತು ಇದನ್ನೆಲ್ಲ ಇಲ್ಲಿ ಕಂಟ್ರೋಲ್ ಮಾಡೋಕೆ ಇಲ್ಲೇ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಲಾಂಗ್ ಜರ್ನೀಸಿಗೆ ಇದೆ ಸೇವೇರ್ ಅಂತಲೇ ಹೇಳ್ತೇನೆ ನಾನು. ಫುಲ್ ಸೆಟ್ ಆಯ್ತು ನೋಡ್ರಿ. ಇಲ್ಲೇ ಮಲ್ಕೊಂಡೆ. ನನಗೆ ಡೋರು ಕ್ಲೋಸ್ ಮಾಡೀನಿ. ನಾಗ್ಪುರ್ ಮಟ್ಟ ಯಾವ ಪ್ಯಾಸೆಂಜರ್ ಬರೋಲ್ಲ, ಏನಿಲ್ಲ. ನಾಗ್ಪುರ್ 3 ಗಂಟೆ 3:30 ಏನು ಬರುತ್ತೆ. ಸೊ ಅಲ್ಲಿ ಮಟ್ಟ ಶುಭರಾತ್ರಿ. ಟೈಮ್ ನೋಡ್ರಿ 3:47 ಆಗೈತಿ. ಆಲ್ಮೋಸ್ಟ್ 1 ಅವರ್ ಡಿಲೇ ಆಗಿ ನಾವು ನಾಗ್ಪುರ್ ಎಂಟ್ರ್ ಆಗಿದ್ದೀವಿ. ನಾನು ಮಲ್ಕೊಂಡೇನೆ. ಸೊ ಜಸ್ಟ್ ನೋಡಿದೆ, ನಾನು ನಾಗ್ಪುರದಿಂದ ಇಂದೋರ್ಗೆ ಹೋಗುವಂಥ ಒಂದೇ ಬರುತ್ತೆ. ನಮ್ಮನ್ನು ಓವರ್ಟೇಕ್ ಏನು ಮಾಡಬೇಕಿತ್ತಲ್ಲ, ಅದು ನಮ್ಮ ಮುಂದೆ ಹೋಗೈತಿ. ಸೊ ಟೈಮ್ ನೋಡ್ರಿ 4:15 ಆಗತೈತಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಬಂದೈತೆ. ನಾವು ಯಾವುದೋ ಸ್ಟೇಷನ್ನ ಸ್ಕಿಪ್ಪು ಮಾಡತ್ತೇವೆ. ಈಗ ಯಾವುದಿದೆ, ಕಾಟೋಲ್. ಸೊ ಇಲ್ಲಿ ಏನೇನೈತೆ ಅಂತಂದ್ರೆ, ಮೀಲ್ಸ್ ಆನ್ ವೀಲ್ಸ್ ಇದು ಬ್ರ್ಯಾಂಡಿಂಗ್ ಇರುವಂಥ ಒಂದು ಸ್ಯಾಂಡ್ವಿಚ್, ಕಚೋರಿ, ಬಾಗ್ ಬಕ್ರಿ ಟೀ ಸಾಮಗ್ರಿ, ಇದು ವೈಟ್ನರ್ ಎಲ್ಲ ಐತಿ ಇಲ್ಲಿ. ಮತ್ತು ಇಲ್ಲೇ ನಟ್ ಮಿಕ್ಸ್ ಐತಿ ಅಂತಂದ್ರೆ ಡ್ರೈ ಫ್ರೂಟ್ಸ್. ಮತ್ತು ಇಲ್ಲೇ ಡ್ರೈ ಫ್ರೂಟ್ ಪತೀಸ ಐತಿ, ಟೊಮೆಟೊ ಕೆಚಪ್, ಶುಗರ್ ಮತ್ತು ಟಿಶ್ಯೂ ಐತಿ. ಸೊ ಇದು ನಮ್ದು ಈವ್ನಿಂಗ್ ಸ್ನ್ಯಾಕ್ಸ್. ಚಾಗ್ ಸಂಬಂಧ ಅವ್ರು ಬಿಸಿನೀರು ತೊಗೊಂಬರ್ತಾರೆ. ಸೊ ಬರ್ರಿ, ನಾನು ಇದ್ರೊಳಗೆ ಇದೊಂದೇ ತಿಂತೀನಿ. ಜಾಸ್ತಿ ಮಳೆ ಆತಂತಂದ್ರೆ ಇದೇನು ಸ್ಟೇಷನ್ ಐತಲ್ರಿ, ಇದ್ರ ಹೆಸರು ಬಂದ್ಬಿಟ್ಟು ತೀಗಾವ್ ಅಂತೇಳಿ. ತೀಗಾವ್ ಅಂತಾರೆ. ಜಾಸ್ತಿ ಮಳೆ ಆದ್ರೆ ಎಲ್ಲ ಟ್ರೈನ್ಗಳಿಗೂ ಇಲ್ಲೇ ಬ್ಯಾಂಕರ ಆ್ಯಡ್ ಮಾಡ್ತಾರೆ ರೀ. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ವ್ಯಾಗ್ನನ್ ಹೆಚ್ಚಿ ಜಾಸ್ತಿ ಲೋಕೋಮೋಟಿವ್ಸ್ ನಮ್ಮ ಗಡಿಗೂ ಆ್ಯಡ್ ಮಾಡೋದ್ರಿ. ಏನ್ರಿ ಅಲ್ಲಿ ನಿಂತವ್ರು ಒಟ್ಟು ಲೋಕೋ.
ಮಳೆಗಾಲದಾಗ ಬ್ಯಾಂಕರ್ ಹಾಕ್ತಾರ ಅಂತ ಹೇಳಿದ್ರೆ ಬಟ್ ನೋಡ್ನಂತ ಹಾಂ ಸಿಗ್ನಲ್ ಇಲ್ಲಿ ಪಕ್ಕ ನಾವು ಬ್ಯಾಂಕರ್ ಹಾಕ್ತಾರ ಅಂತ ಅನ್ಕೋತೇನ್ರಿ ನಾನು ಇಲ್ಲಿ ನೋಡ್ರಿ ಮಳೆ ಆಗೋಗಿತ್ರಿ ಇಲ್ಲಿ ನಾವು ಬಂದಾಗ ನಿಂದಿರ್ಬೇಕ ಇದು ಬರಾತದ ಇನ್ನೊಂದೊಂದು ಹನಿ ಬರಾತದೆ ಸೊ ಮೇ ಬಿ ಬ್ಯಾಂಕರ್ ಆ್ಯಡ್ ಮಾಡ್ತಾರೆ ನೋಡ್ರಿ ಇಲ್ಲಿ ಹಿಂದಿನ ಬ್ಯಾಂಕರ್ಸ್ ಅವನ್ನ ಇಲ್ಲಿ ಆ್ಯಡ್ ಮಾಡ್ತಾರೆ ನಿಮ್ಗೆ ಯಾರ್ಯಾರು ಗೊತ್ತಿತ್ತು ಇದು ವಿಷಯ ಬಂದು ನೋಡ್ರಿ ಇಲ್ಲಿ ಲೋಕೋಮೋಟಿವ್ ಅಟ್ಯಾಚ್ ಆಗತ್ತು ನಮ್ಮ ಗಾಡಿಗೆ ಕಾಣದ ಅಂತ ಹೇಳಿ ಅನ್ಕೋತಾನೆ ಲಿಟ್ರಲಿ ಈ ಟೈಪ್ ನಿಮ್ಗೆ ಯಾರೋ ತೋರಿಸಿರೋದಿಲ್ಲ ನಮ್ಮ ರಾಜಧಾನಿಗೂ ಬ್ಯಾಂಕರ ಅಟ್ಯಾಚ್ ಮಾಡ್ತಾರೆ ಯಾವಾಗಾರ ಅಂಥೇಳಿ ಕಾಣತಾವೇನ್ರಿ 15x ಒಳಗೆ ಜೂಮ್ ಹಾಕಿ ನೋಡ್ರಿ ಇಲ್ಲಿಂದ ಅಟ್ಯಾಚ್ ಆಗಿದ್ದ ಬ್ಯಾಂಕರ್ ಲೋಕೋಮೋಟಿವ್ ತೀಗಾವ್ ಇದು ಸ್ಟೇಷನ್ ಹೆಸರು ಇಲ್ಲಿ ತೋರಿಸ್ತಂತಡ್ರಿ ನಿಮ್ಗೆ ನೋಡ್ರಿ ತೀಗಾವ್ ಅಂತ ಹೇಳಿದ್ರೆ ಸರ ಇಲ್ಲಿಂದ ಚಿಂಚೋಡ ಅಂತೇಳಿ ಬರುತ್ತೆ ಇನ್ನೆರಡು ಸ್ಟೇಷನ್ ಆದಮೇಲೆ ಸೊ ಅಲ್ಲಿ ಮಟ್ಟ ಇವನ್ನ ಆ್ಯಡ್ ಮಾಡ್ತಾರೆ ಇನ್ನು ನಾವು ಗುಡ್ಡ ಹತ್ತೀವಿ ಮಳೆ ಎಲ್ಲ ಆಗೈತಲ್ಲ ಲೈನ್ ಸ್ಟೀಪಿ ಇರುತ್ತಂತ ಹೇಳಿ ಹಿಂದೆ ಒಂದು ಸ್ವಲ್ಪ ಸಪೋರ್ಟಿಗೆ ಇರಲಿ ಅಂತೇಳಿ ಅವು ಲೊಕೊಮೋಟಿವ್ಸ್ನೇ ಆ್ಯಡ್ ಮಾಡ್ತಾರೆ ರೆಡಿ ಟು ಡಿಪಾರ್ಟ್ ತೀಗಾಂವ್ ಹೊಲದಾಗೆಲ್ಲ ನೀರು ನಿಂತದ ನೋಡ್ರಿ ಇಲ್ಲಿ ಅಷ್ಟು ಮಳೆ ಆಗೈತಿ ಇಲ್ಲಿ ಇಲ್ಲೇ ಐತೆ ನೋಡ್ರಿ ಬ್ಯಾಂಕರ್ ಬಂದು ಟ್ವಿನ್ ಅದಾವ ಟ್ವಿನ್ ವ್ಯಾಗ್ನೈನ್ HC ಬ್ಯಾಂಕಿಂಗ್ ನಮ್ಮ ರಾಜಧಾನಿ ಕಾವೇರಿ ನೋಡ್ರಿ ಅಪ್ ಆ್ಯಂಡ್ ಡೌನ್ ಟ್ರ್ಯಾಕ್ ಎಲ್ಲ ಉಂಟಾವ ಅಪ್ ಟ್ರ್ಯಾಕ್ ಲೆಫ್ಟಿಗೆ ಹೋದ ಡೌನ್ ಟ್ರ್ಯಾಕ್ ಎಲ್ಲಿಂದ ಬಂದು ಹೆವಿ ಗಾರ್ಡ್ ಸೆಕ್ಷನ್ ಇದೆ ಇದು ಮಾತ್ರ ವಾ ಟನಲ್ಲು ಐತ್ರಿ ಈ ರೂಟ್ನಾಗ ಚಿಂಚೋಡ ರೈಲ್ವೆ ಸ್ಟೇಷನ್ ಎಂಟ್ರ್ ಅದೀವಿ ನೋಡ್ರಿ ಇದೆಲ್ಲ ನಾನು ನಿಮ್ಗೇನು ತೋರ್ಸತ್ತೇನಿಲ್ಲ ಇದೆಲ್ಲ ಮಧ್ಯಪ್ರದೇಶ ಒಳಗೆ ಬರುತ್ತೆ ಎಷ್ಟು ಮಸ್ತ್ ಮಳೆ ಆಗೈತ್ರಿ ಬಾ ಇಲ್ಲಿ ಒಂದೆರಡು ಹನಿ ನಮಗೂ ತೋರಿಸ್ಲಿಲ್ಲ ಮಳೆರ ಯಾಕೆ ತೋರ್ಸತ್ತಿಲ್ಲ ಇಲ್ಲೇ ನಮ್ಮ ಸಿಗ್ನಲ್ ಇಲ್ಲ ಇಲ್ಲೇ ಬ್ಯಾಂಕರ್ ಲೊಕೊಮೋಟಿವ್ಸ್ನ ರಿಮೂವ್ ಮಾಡ್ತಾರೆ ಎರಡೇ ಸ್ಟೇಷನಿಗೆ ಹಾಕಿದ್ರೆ ತೀಗಾಂವ್ ಟು ಚಿಂಚೋಡ ಅಂತೇಳಿ ಬರುತ್ತಿದೆ ನಾಗ್ಪುರದಿಂದ ಇಟಾರ್ಸಿ ಸೆಕ್ಷನ್ ಒಳಗೆ ಏನು ಮಸ್ತ್ ಇದ್ರಿ ಇದು ಸ್ಟೇಷನ್ ವಾವ್ ಇಂಥ ಸ್ಟೇಷನ್ ಒಳಗೆ ಆರ್ ಎಫ್ ಮಾಡಕ್ಕೆ ಬರ್ಬೇಕು ನೋಡ್ರಿ ನೋಡ್ರಿ ಇಲ್ಲಿ ಈಗ ಬ್ಯಾಂಕರ್ ಆಯ್ತಾ ಮಾಯಾ
ಇದ ಮೇನ್ ರೀಸನಿಗೆ ನಾನು ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡಿದ್ದೆ, ಇದನ್ನೆಲ್ಲ ತೋರಿಸ್ಬೇಕಂತ ಹೇಳಿ. ವೆಲ್ಕಮ್ ಟು ಅಂಬ್ಲಾ ವಿತ್ ಮಳಿ. ವಾವ್, ಜಸ್ಟ್ ಅದೊಂದು ಹನಿ ಮಳಿ ಬಂದ್ರೆ ಪೂರ್ತಿ ಪ್ರಕೃತಿ ಮಾತೆ ಎಷ್ಟು ಸುಂದರವಾಗಿ ಕಾಣ್ತಾಳೆ ನೋಡ್ರಿ. ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ಮಾನ್ಸೂನ್ ಜರ್ನಿ ಮಾತ್ರ ಸ್ವರ್ಗ ನೋಡ್ರಿ. ಟೈಮ್ ನೋಡ್ರಿ ಇಲ್ಲಿ 6:20 ಆಗತೈತಿ. ಸೊ ಫುಲ್ ತಂಪಾಗಿತ್ತು. ಏನರ ಒಂದು ಬಿಸಿ ಬೇಕಂತ ನೋಡತ್ತಿದ್ದೆ. ಟೀ ಕಾಫಿ ಅಂತೂ ಕುಡಿದೀಗ ಒಂದು ಸ್ವಲ್ಪ ಅವಾಯ್ಡ್ ಮಾಡದೀನಿ. ಸೊ ಅಷ್ಟೊತ್ತ ನೋಡ್ಕೆ ಪ್ಯಾಂಟ್ರಿ ಅನ್ನ ಬಂದ್ರೆ ಬರೀ ನಿಮ್ಮ ಸೂಪ್ ಬಂದತ್ತಂತಂದ್ರೆ ನೋಡ್ರಿ, ಸೂಪ್ ಬಂದದ ನಮ್ದು ಟಿಪಿಕಲ್ ರೈಲ್ವೆ ಟೊಮೆಟೊ ಸೂಪ್. ವಾವ್, ನೋಡಿ ಬ್ಯಾಗ್ ನೀರು ಬರತೈತಿ. ಮತ್ತು ಇದ್ರ ಜೊತೆ ಐತಿ ಮಿಲ್ಸ್ ಆನ್ ಮಿಲ್ಸ್ ಇದ್ದು ಸೂಪ್ ಸ್ಟಿಕ್ಸ್, ಮತ್ತು ವರ್ಕಾ ಬಟರ್, 2 ಪೆಪ್ಪರ, 1 ಸಾಲ್ಟ್, ಸಾರಿ 1 ಪೆಪ್ಪರ 1 ಸಾಲ್ಟ್. ಸೊ ಇದು ನಮ್ದು ಈವ್ನಿಂಗ್ ಇದೆ ನೋಡ್ರಿ. ನಾವೀಗ ಬೇತೂಲ್ ಎಂಟ್ರ್ ಆಗತ್ತೀವಿ. ಎಷ್ಟು ಮಳೆ ಆಗೈತೆ ರೀಪ್ಪ ಇಲ್ಲಿ. ವಾವ್, ಸೂಪ್ ಟೇಸ್ಟ್ ಮಾಡಂತ. ಥಂಡ್ಯಾಗ ಸ್ವಲ್ಪ ಇದು ಮಳೆ ಒಳಗೆ ಸ್ವಲ್ಪ ತೋರಿಸ್ಕೊಂಬಂದಿದ್ದೆ. ಸ್ವಲ್ಪ ಥಂಡಿ ಹತ್ತೈತೆ, ಯಾಕಂದ್ರೆ ಡೋರಿಗೆ ನಿಂತಿದ್ದಲ್ಲ, ಗಾಳಿ ಬೀಸಿ ಬೀಸಿ. ಬಟ್ ಈ ವೆದರಿಗೆ ಈ ಟೊಮೆಟೊ ಸೂಪ ಹೆಂಗಂತಾರಂತಂದ್ರೆ ಘಾಟ್ ಸೆಕ್ಷನ್ ಒಳಗೆ EEMD ಲೀಡ್ ಮಾಡ್ದಂಗೆ, ಸೋನೆ ಪೈಸೆ ಹೋಗ ಅಂತಾರಲ್ಲ ಹಂಗೆ. ಇಷ್ಟು ಮಸ್ತ್ ವೆದರ್ ಒಳಗೆ ಕುಂತು ನಂಗೆ ಕುಡಿಯೋಕೆ ಮನಸ್ಸಾಗಲಿಲ್ಲ ರೀ. ಸೊ ತೊಗೊಂಬಂದೇನು ಸೂಪ್ ಹೊರಗೆ ಕುಡಿಬೇಕಂತೇಳಿ. ಒಬ್ಬ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂತ ಕುಡಿಯೋಕೆ ಆಗಂಗಿಲ್ಲ. ಸೊ ನಾನು ನಿಮ್ಗೆ ನಾನು ಫೀಲ್ ಹೆಂಗೆ ಮಾಡೋದನ್ನ ಅಂತೇಳಿ ತೋರಿಸೋದನ್ನ ಜರ್ನಿನ ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ. ಸೊ ಡಿಪಾರ್ಟ್ ಆದ್ವಿ ನಾವೀಗ ಬೇತೂಲ್ ಒಳಗೆ ನಾವು ಸ್ಟಾಪ್ ಆಗಿದ್ದು ಒಂದು 2-3 ನಿಮಿಷ. ಬರ್ರಿ ಕುಡಿಯೋಣ ಅಂತ. SMVT ಬೆಂಗಳೂರಿಂದ ಸಹರ್ಸಾ ಬಿಹಾರ್ಗೆ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ನಾವು ಓವರ್ಟೇಕ್ ಮಾಡತ್ತೀವಿ ರೀ. ಸೊ ಒಳಗೆ ಬಂದ್ಬಿಟ್ಟೆ ನಾನು. ಅಲ್ಲೊಂದು ಸ್ವಲ್ಪ ಗಾಡಿ ಎಳ್ಳತ್ತಿದ್ದಕ್ಕೆ ಇದು ಎಷ್ಟನೇ ಓವರ್ಟೇಕ್ ರೀ ನಮ್ದು? ಒಂದು 10ನೇ ಓವರ್ಟೇಕ್ ಇರ್ಬೇಕು ನಮ್ದು ಇವತ್ತಿಂದ. ಇದು ಬೆಳಗ್ಗಿಂದ. ಓ ವ್ಯಾಗ್ನೇನ್ ಇದ್ದಿದ್ದಕ್ಕೆ ಲೀಡ್. ಅದು ವ್ಯಾಗ್ನೇನ್ ಇದ್ದಿದ್ದಕ್ಕೆ ಅದು 2.5 ತಾಸು ಡಿಲೇ ಆಗೈತೆ ನೋಡ್ರಿ. ಬೈದಾಗ 1 ರೌಂಡ್ ಮುಗಿಸಿದ್ ನಾನು, ಇನ್ನೊಂದು ರೌಂಡ್ ತರಿಸ್ಕೊಂಡಿದ್ದೆ, ಅದನ್ನು ಹಾಕೊಂಡ. ನೀವು ಯಾರು ಫ್ರೆಂಡ್ಸ್ ಫ್ಯಾಮಿಲಿ ಹೋಗಾಕ ದಿಲ್ಲಿದು ಯೋಚನೆ ಮಾಡತ್ತೀರಿ, ಕೇದಾರ್ನಾಥ್ ಹೋಗತ್ತೀರಿ ಅಂತಂದ್ರೆ ರಾಜಧಾನಿ ಪ್ರಿಫರ್ ಮಾಡ್ಕೊರಿ. ಇದು ಘಾಟ್ ಪೂರ್ತಿ ನಮ್ಮ ಸಕಲೇಶ್ಪುರ ಸುಬ್ರಹ್ಮಣ್ಯ ಅದು ವೈಪ್ ಕೊಡೋದತ್ ನೋಡ್ರಿ. ಅಷ್ಟು ಸ್ಟೀಪ್ ಇಲ್ಲಿದೆ, ವೈಡ್ ಐತಿ, ಬಟ್ ಕೈಂಡ್ ಆಫ್ ಅ ಫೀಲಿಂಗ್ ಐತಿ. ಬೆಂಗಳೂರಿನಿಂದ ದಿಲ್ಲಿಗೆ ಹೋಗೋ ಸೆಕ್ಷನ್ನು ಇಷ್ಟು ಸುಂದರ ಐತೆ ಅಂತೇಳಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನೋಡ್ರಿ. ಆಗಾಗ ಬಂದು ಈ ರೂಟ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೆ, ಬಟ್ ಇಷ್ಟು ಚಂದಿದ್ದಾಗ ಯಾವತ್ತೂ ಬಂದಿರಲಿಲ್ಲ. ವಾವ್, ನೇಚರ್ ಆಟ್ ಇಟ್ಸ್ ಬೆಸ್ಟ್ ನೋಡ್ರಿ. ಯಾವಾಗಾರ ಮಳೆ ಆಗಲಿ, ಯಾವುದೋ ಸೆಕ್ಷನ್ ಹೋಗ್ರಿ ನೀವು, ಅದು ಹೆವನ್ನ ಆಗಿರುತ್ತೆ. ಸಕಲೇಶ್ಪುರ ಸುಬ್ರಹ್ಮಣ್ಯ ಅಂದಿದ್ದು ಇದಕ್ಕೆ ನೋಡ್ರಿ, ಇಲ್ಲಿ ಫುಲ್ ಫಾಗಿ ವೆದರ್. ನಮ್ಮ ರಾಜಧಾನಿ ಫುಲ್ AC ಇಂದ. ಹೊರಗಿನ ವೆದರ ತಂಪಾಯ್ತು, ಒಳಗಿಂದ AC ಗಿಂತ. ಈ
ಈ ಟ್ರ್ಯಾಕ್ಸ್ ಹಾಕಿರ್ತಾರಲ್ಲ ಎದ್ರ ಸಂಬಂಧ ಇರ್ತಾವ ನನಗೆ ಒಂದಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮಗೆ ಬರೋ ದಿನಗಳೊಳಗೆ ಹೇಳ್ತೀನಿ. ಏ ಮಂಗಣ್ಣ ಏನು ಮಾಡತ್ತೀಯ? ಎಲ್ಲ ಘಾಟ್ ಸೆಕ್ಷನ್ ಇಳಿದೀವಿ ನಾವಿನ್ನು. ಸೊ ಬ್ಯಾಕ್ ಟು 130. फाइनली इटारसी जंक्शन. ಟೈಮ್ ಎಷ್ಟೊತ್ತೀಗ 7:52. ಹಾಫ್ ಆ್ಯನ್ ಅವರ್ ಡಿಲೇ ಆಗಿ ನಾವೀಗ ಎಂಟ್ರಾಗೇವಿ ರಾಜಧಾನಿ ಎಕ್ಸ್ಪ್ರೆಸ್ನಾಗ ಇಟಾರ್ಸಿ ಜಂಕ್ಷನಿಗೆ ರೀ. ಸೊ ಇಟಾರ್ಸಿಯಿಂದ ಮೇನ್ ಲೈನ್ 2 ಸಪ್ರೇಟ್ ಆಗ್ತಾವೆ. ಒಂದು ನೀವು ವಾರಣಾಸಿ ಸೈಡ್ ಹೋಗ್ಬೋದು ವಾಯಾ ಪ್ರಯಾಗ್ರಾಜ ಜಬಲ್ಪುರ್ ಮೇಲೆ. ಸೊ ಒಂದು ದಿಲ್ಲಿಗೆ ಹೋಗುತ್ತೆ ಮೇನ್ ಲೈನ್. ಒಂದು ಲೈನ್ ಬರುತ್ತೆ ನಮ್ಮ ಸಂಪರ್ಕ್ ಕ್ರಾಂತಿ ಕರ್ನಾಟಕ ಎಕ್ಸ್ಪ್ರೆಸ್ ಎಲ್ಲ ಬರ್ತಾವಲ್ಲ ಆ ರೂಟ್ ಭುಸಾವಲ ಖಂಡ್ವಾ ಮನ್ಮಡ್ ದಾರಿಯಿಂದ. ಸೊ ಇಲ್ಲೇ ನಮ್ದು ರಾತ್ರಿ ಊಟ ಬೋರ್ಡ್ ಆಗುತ್ತೆ. ಫಸ್ಟ್ ಕ್ಲಾಸ್ AC ಇದೆ ಹೇಳತ್ತಿಲ್ಲ, ಸೆಕೆಂಡ್ AC 3 AC ಇದೆ. ಮತ್ತು ಲೋಕೋ ಪೈಲಟ್ ಗಾರ್ಡ್ ಅವರು ಇಲ್ಲೇ ಚೇಂಜ್ ಆಗ್ತಾರೆ ರೀ. ಯಾಕಂತಂದ್ರೆ ನಾವು ಮುಂದಿನ ವೆಸ್ಟ್ ಸೆಂಟ್ರಲ್ ರೈಲ್ವೇಸಿಗೆ ಎಂಟ್ರಿ ಕೊಡ್ತೇವೆ. ಈಗ ಆಲ್ಮೋಸ್ಟ್ CR ಬಂದೀವಿ ನಾವು, ಇನ್ನು WCRದೊಳಗೆ ಎಂಟ್ರಿ ಆಗ್ತೇವೆ. ನಾಗ್ಪುರದಿಂದ ನಾನ್ ಸ್ಟಾಪ್ ರನ್ ಇತ್ತು. ಈಗ ಇಟಾರ್ಸಿ ನೆಕ್ಸ್ಟ್ ಸ್ಟಾಪ. ಇಟಾರ್ಸಿ ಆದ್ಮೇಲೆ ನಮಗೆ ಮತ್ತೆ 999 ಆ್ಯಕ್ಷನ್ ನೋಡೋಕೆ ಸಿಗುತ್ತೆ. ಇಟಾರ್ಸಿದಿಂದ ಅಪ್ ಟು ಭೋಪಾಲ್ ಮಠ ನೋಡಿನಂತ ಮುಂದೆ ಯಾವುದೋ ಒಂದು ಟ್ರೈನ್ ಡಿಪಾರ್ಟ್ ಆತ. ಇಲ್ಲಿ ನೋಡ್ರಿ, ಜಸ್ಟ್ ಯಾವುದೋ ಒಂದು ಟ್ರೈನ್ ಡಿಪಾರ್ಟ್ ಆಗತೈತಿ. ಮನ್ನಾರ್ಗುಡಿ ಜೋಧ್ಪುರ್ ಅನ್ಕೋತ ನಾನು ಅದ. ಸೊ ಅದನ್ನು ನಾವು ಪ್ಯಾರಲಲ್ ಆಗಿ ಎಲ್ಲರೂ ಓವರ್ಟೇಕ್ ಮಾಡ್ತೇವೆ ನೋಡೋಣ ಅಂತ. ಟಾಪ್ ಪ್ರಯಾರಿಟಿಯಿಂದ ಡಿಪಾರ್ಟ್ ಆದ್ವಿ ನಾವು. ಇಟಾರ್ಸಿ ಹನುಮಂತನ ಟೆಂಪಲ್ ರೀ, ಪೂಜೆ ನಡೆಯೋದು. ಗುಡಿ ಮೇಲೆ ಅಡ್ವರ್ಟೈಸ್ಮೆಂಟ್ ಯಾವ ಆಗ್ದವ್ರಿ ಇವ. ಟೈಮ್ ನೋಡ್ರಲ್ಲೇ 8:22 ಆಗೈತಿ. ನಾನು 9:00 ಸ್ಟಾಪ್ ಬರುತ್ತೆ. ಸೊ ಅಷ್ಟರೊಳಗೆ ಪಟ್ನ ಊಟ ಮಾಡಿಬಿಡೋಣ ಅಂತ. ಸೊ ರಾತ್ರಿ ಊಟ ಬಂದೈತಿ ಇಲ್ಲಿ. ಏನೇನೈತೆ ಅಂತೇಳಿ ನೋಡೋಣಂತ. ಒಂದೊಂದಾಗಿ ಎಷ್ಟು ಐಟಮ್ ಅದಾವೆ ನೋಡ್ರಿ ಇಲ್ಲಿ. 1 2 3 4 5 6 7 8 9 10 ಐಟಮ್. ಸೊ ನಾನು ಹೇಳಿದ್ದವರಿಗೆ ಏನರ ಒಂದು ಡ್ರೈ ಇದನ್ನು ಪಲ್ಯ ಇದ್ರೆ ತೊಗೊಂಬರ್ರಿ ಅಂತೇಳಿ. ಸೊ ಎಲ್ಲ ಅನ್ರ್ಯಾಪ್ ಮಾಡೇನಿ ರೀ. ಏನೇನೈತೆ ಅಂತಂದ್ರೆ ಫಸ್ಟ್ ಇಲ್ಲೇ ಪನ್ನೀರ್ ಐತಿ. ಸೊ ಇಲ್ಲೇ ಗ್ರೀನ್ ಸಲಾಡ ಹೇಳಿ ಮಾಡ್ಸೋಣ. ಇದ್ರೊಳಗೆ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೆ, ಮೆಣಸಿನ್ಕಾಯಿ, ಲಿಂಬು ಐತಿ. ಸೊ ಇಲ್ಲೇ ನಾನು ಸ್ಪೆಷಲ್ ರಿಕ್ವೆಸ್ಟ್ ಕೊಟ್ಟು ಮಾಡ್ಸೋನಿದ್ದೆ, ನೀವು ಮಾಡಿಸ್ಕೋಬೋದು. ಬೆಂಡಿ ಪಲ್ಯ ಐತಿ, ಫಸ್ಟ್ ಕ್ಲಾಸ್ ಎಸಿದ್ದ ನಿಮ್ಗೆ ಸವಲತ್ತು ಸಿಗೋದ. ಮತ್ತು ಇಲ್ಲೇ ನಿಮಗೈತಿ ದಾಲ್. ಸೊ ನಾನ್ ವೆಜ್ ಲವರ್ಸ್ ಬೇಜಾರಾಗಬಾರ್ದು ಅಂಥೇಳಿ ಇಳಿಯೋಕ್ಕಿಂತ ಮೊದಲು ಒಂದು ಸತ ನಾನ್ ವೆಜ್ ನಿಮ್ಗೆ ತೋರಿಸ್ಬೇಕಂತೇಳಿ ಚಿಕನ್ ಕರಿನೂ ಇಲ್ಲೇ ತೊಗೊಂಡೀನಿ. ಸೊ ನಾನ್ ವೆಜ್ ಒಳಗೆ ಚಿಕನ್ ಕರಿ, ಆಮ್ಲೆಟ್, ಬಾಯ್ಲ್ಡ್ ಎಗ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಇಲ್ಲೊಂದು ಕರ್ಡ್ ಐತಿ. ಸೊ ರೈಸ್, ಪಿಕ್ಕಲ್ಲು ಐತಿ. ನಿಮ್ಗೇನು ಜಾಸ್ತಿ ಬೇಕಂತಂದ್ರೆ ಅವ್ರು ಅಟೆಂಡರ್ ಇರ್ತಾರೆ, ಅವ್ರು ಕೇರ್ ಎಲ್ಲ ಕೊಡ್ತಾರೆ. ಟೈಮಲ್ಲಿ ಬರ್ರಿ ಪಟ್ನ ಟೇಸ್ಟ್ ಮಾಡೋಣಂತ. ಬಿಸಿ ಬಿಸಿ ಐತಿ. ಈಗ ಮೊದಲು ಹೊರಗಿನ ವೆದರು ಥಂಡಿ ಐತಿ, ಒಳಗೆ AC ನಡೆಯತೈತಿ. ಹಾಂ ದೊಯ್ ಬೈ ಅವ್ರದ್ದು. ಹಾಂ ಮಸ್ತ್ ಐತಿ. ಸ್ವಲ್ಪ ಉಪ್ಪು ಕಮ್ಮಿ ಐತಿ, ಬಟ್ ಕೊಟ್ಟಿರ್ತಾರೆ ಅವ್ರು ಸಾಚಿ, ನೀವು ಅಡ್ಜಸ್ಟ್ ಮಾಡ್ಕೋಬೋದ. ಅದ್ರ ಜೊತೆ ಸಲಾಡ್ ಎಂಜಾಯ್ ಮಾಡ್ಬೇಕು. ಬೆಸ್ಟ್ ಬೆಂಡಿ ನೋಡಂಬರ್ರಿ. ಬೆಂಡೆಕಾಯಿ ಫ್ರೈ ಮಾಡಿ ಮಸಾಲೆ ಕೊಟ್ರೆ
ಚಿಕನ್ನ ಮತ್ತು ಇದ್ರೊಳಗೆ ಕೇರ ಬೆಂಡೆಕಾಯಿ ಮಸ್ತ್ ನೋಡ್ರಿ. ಮೇಜರ್ ಸ್ಟೀಲ್ ಆಫ್ ದ ಶೋ. ಸ್ಟೇಜ್ನ ಸ್ಟೀಲ್ ಮಾಡಿದ್ದಿದೆ. ವಾವ್. ರಾಜಧಾನಿ ಎಕ್ಸ್ಪ್ರೆಸ್. ಥ್ಯಾಂಕ್ಸ್ ಫಾರ್ ವಂಡರ್ಫುಲ್ ಮೀಲ್ಸ್. IRCTC ಮತ್ತು ಇಂಡಿಯನ್ ರೈಲ್ವೇಸ್. ಥ್ಯಾಂಕ್ಸ್ ಟು ಮೀಲ್ಸ್ ಆನ್ ವೀಲ್ಸ್. ಫೈನಲಿ 25 ತಾಸು ಆದಮೇಲೆ ನಮ್ಮ ಸೀಟಿಗೆ ಬಾಯ್ ಹೇಳೋ ಟೈಮ್ ಬಂದರೆ ಆಲ್ಮೋಸ್ಟ್ ಭೋಪಾಲ್ ರೀಚ್ ಆದ್ವಿ. ನಾನು ಟ್ರೈನ್ ಒಳಗೆ ಇದ್ದಂಗೆ ಫೀಲೇ ಆಗಲಿಲ್ಲ ನಂಗೆ. ನಂದು ಪ್ರೈವೇಟ್ ರೂಮ್ ಒಳಗೆ ಕುಂತಿದ್ದೆ ಮನೆಯೊಳಗೆ. ಅಲ್ಲಿಂದ ಇಳಿದು ನಾನು ಜಸ್ಟ್ ಭೋಪಾಲಿಗೆ ಬಂದಂಗೆ ಆಯ್ತು ನೋಡ್ರಿ. ಫೀಲೇ ಆಗಂಗಿಲ್ಲ ನಿಮ್ಗೆ ಇದ್ರ ಲಗ್ಸರಿ. ಸ್ಕಿಪ್ಪಿಂಗ್ ರಾಣಿ ಕಮಲಾಪತಿ ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್. ಭೋಪಾಲದ ಹೈಟೆಕ್ ರೈಲ್ವೆ ಸ್ಟೇಷನ್ ನೋಡ್ರಿ. ಸಾಯಿನಗರ್ ಶಿರ್ಡಿಯಿಂದ ಕಾಲ್ಕಾಗೆ ಹೋಗುವಂಥ ಸೂಪರ್ ಫಾಸ್ಟ್ನು ಇಲ್ಲಿ ಬಾಜು ಬಂದಿಂತ ನೋಡ್ರಿ. ಇಲ್ಲಿ ಖಾಲಿನೇ ಐತ್ರಿ ಅದು ಗಾಡಿ ಜನರಲ್. ಕಾಲ್ಕಾ ಸೂಪರ್ ಫಾಸ್ಟ್ 8:55 ಬರೋಕ್ಕೂ ಟೈಮಿಂಗ್ ಇತ್ತು ರೀ. ಈಗ ಬಂದೇವು ನಾವು 9:22. ವೆಲ್ಕಮ್ ಟು ತಡ್ರಿ ಒಂದಿಟ್ಟು ಲೈಟಿಗೆ ಹೋಗಿ ಹೇಳ್ತಾನಂತ. ವೆಲ್ಕಮ್ ಟು ಮಧ್ಯಪ್ರದೇಶದ ರಾಜಧಾನಿ ಇದ್ರದ ಡಿಪಾರ್ಚರ್ ಆದ್ ನೋಡ್ರಿ. ಇದನ್ನ ಪಕ್ಕ ಓವರ್ಟೇಕ್ ಮಾಡತ್ ನಮ್ಮ ಟ್ರೈನ್ ರಾಜಧಾನಿ ಎಕ್ಸ್ಪ್ರೆಸ್. ಯಾಕಂದ್ರೆ ಕಾಲ್ಕಾ ಅಂತಂದ್ರೆ ಮುಂದೆ ದಿಲ್ಲಿ ಹೋಗ್ಬೇಕಿದೆ. ಶಿಮ್ಲಾ ಕಾಲ್ಕಾ ಕೇರ್ಬೇಕು ನೀವು. ಹರಿಯಾಣದೊಳಗೆ ಬರುತ್ತೆ ಕಾಲ್ಕಾ. ಸೊ ಹೆಂಗೆ ಅನ್ನಿಸ್ತಾ ನಮ್ಮ ರಾಜಧಾನಿ ಒಳಗೆ ಜರ್ನಿ? ನನಗಂತೂ ಭಾಳ ಮಜಾ ಬಂತ್ರಿ. ಯಾಕಂದ್ರೆ ನಮ್ಮ ರಾಜಧಾನಿಗೆ ಇಷ್ಟು ಪ್ರಿಯಾರಿಟಿ ನೋಡಿ ನಂಗೆ ಭಾಳ ಖುಷಿ ಆಯ್ತು ರೀ. ಫಸ್ಟ್ ಟೈಮ್ ಇಷ್ಟು ಪ್ರಿಯಾರಿಟಿ ನೋಡಿದ್ದು ನಾನು. ಯಾವ ಟ್ರೈನು ಬಿಡಲಿಲ್ಲ ನಾವು. ದಾರಿ ಒಳಗೆ ಬರುವಂಥ ಎಲ್ಲ ಟ್ರೈನ್ಗಳಿಗೂ ಅಣ್ಣ ಸೈಡ್ ಸರಿ ರಾಜಧಾನಿ ಬಂದ ಅನ್ಕೊಂತ ಬಂದಿವಿ. ಸೊ ಭಾಳ ಇಷ್ಟ ಆಯ್ತು. ಊಟನೂ ಭಾರಿ ಮಸ್ತ್ ಇತ್ತು. ಫಸ್ಟ್ ಟೈಮ್ ಫಸ್ಟ್ AC ಏನು ನಾನು ಟ್ರೈ ಮಾಡತ್ತಿಲ್ಲ ರೀ. ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ AC ಒಳಗೆ ಬರ್ತೀನಿ. ಯಾಕಂತಂದ್ರೆ ಇದ್ರೊಳಗೆ ಸಿಗುವಂಥ ಸರ್ವಿಸಸ್ಸಿಗೆ ನಾನು ಹಿಂಗೆ ಯಾವತ್ತೂ ಫೀಲೇ ಆಗಂಗಿಲ್ಲ ನಾನು ಟ್ರೈನ್ ಒಳಗೆ ಬರತ್ತೀನಿ ಅಂತೇಳಿ. ಟ್ರೈನಿನ ಮಜಾ ನಾವು ತೊಗೋತೇವೆ ರೀ. ಬಟ್ ಇದ್ರೊಳಗೆ ಅದು ನಿಮಗೆ ಸಿಗುತ್ತಲ್ಲ ಫಸ್ಟ್ AC ಒಳಗೆ ಸೆಕ್ಯೂರಿಟಿ ಮತ್ತು ನಿಮ್ಗೆ ಅದು ಫುಡ್ ಮತ್ತು ನಿಮ್ಮದು ಓನ್ ಪರ್ಸ್ನಲ್ ಸ್ಪೇಸ್. ಸೊ ಅದು ನಿಮಗೆ ಯಾವ ಕೋಚ್ ಒಳಗೂ ಸಿಗೋದಿಲ್ಲ. ಇಷ್ಟು ಲಾಂಗ್ ಜರ್ನೀಸ್ಗೆ ನಂಗೆ ಇದು ಭಾರಿ ಬೆಸ್ಟ್ ಅನ್ಸುತ್ತೆ. ಸೊ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸಿದೆ ಅಂತ ಅನ್ಕೋತೀನಿ. ನಾವು ಇಲ್ಲಿ ಬಂದೀವಿ ಒಂದು ಇವೆಂಟ್ನ ಅಟೆಂಡ್ ಮಾಡೋಕೆ. ಸೊ ಅಣ್ಣನ ವಿಡಿಯೋನು ನೋಡ್ರಿ ಅಂತ ಹೇಳಿ ಅನ್ಕೊಂಡಿರ್ತಾನೆ ನಾನು. ಸೊ ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.